ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮೊದಲೊಂದಿಪೆ ನಿನಗೆ ಗಣನಾಥ ಆ ದೇವ, ಒಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ ಆ ದೇವ, ಒಂದಿಪೆ ನಿನಗೆ ಗಣನಾಥ. ಬಂದ ವಿಘ್ನಗಳ ಕಳೆ ಗಣನಾಥ ದೇವ, ಬಂದ ವಿಘ್ನಗಳ ಕಳೆ ಗಣನಾಥ. ಬಂದ ವಿಘ್ನಗಳ ಕಳೆ ಗಣನಾಥ ದೇವ, ಒಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ ಆ ದೇವ, ಒಂದಿಪೆ ನಿನಗೆ ಗಣನಾಥ. ಆದಿಯಲ್ಲಿ ನಿನ್ನ ಪದ ಪೂಜಿಸಿದ ಧರ್ಮರಾಯ, ಆದಿಯಲ್ಲಿ ನಿನ್ನ ಪದ ಪೂಜಿಸಿದ ಧರ್ಮರಾಯ, ಸಾಧಿಸಿದ ರಾಜ್ಯವ ಗಣನಾಥ ದೇವ, ಸಾಧಿಸಿದ ರಾಜ್ಯವ ಗಣನಾಥ. ಸಾಧಿಸಿದ ರಾಜ್ಯವ ಗಣನಾಥ ದೇವ, ಒಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ ಆ ದೇವ, ಒಂದಿಪೆ ನಿನಗೆ ಗಣನಾಥ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣ್ಯರನ್ನು ಸ್ವಾಗತಿಸಿ ಮಾತ್ರವಲ್ಲ, ಪ್ರಾಸ್ತಾವಿಕವಾಗಿ ಎರಡು ಮಾತನಾಡಬೇಕಂತ ನಮ್ಮ ಸಣ್ಣನೇ ಒಟ್ಟಿಗೆ ನಲಿದಾಡಿ ಕುಣಿದಾಡಿದ ಪ್ರಸ್ತುತ ಭಾಳ ಹೆಸರನ್ನು ಗಳಿಸಿರುವಂಥ ಹರೀಶ್ ರಾವ್ ಅವರವರು ಈಗ ನಿಮ್ಮೆಲ್ಲರ ಮುಂದೆ. ಇಂದು ಹಿರಿಯಂಗಡಿ ಫ್ರೆಂಡ್ಸ್ ಆಶ್ರಯದಲ್ಲಿ SSLC ಮತ್ತು PUC ಈ ಪರೀಕ್ಷೆಗಳಲ್ಲಿ ಅತ್ಯಂತ ಉನ್ನತ ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ಥರ ನಮ್ಮ ಭಾಗದ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಸಲ್ಲಿಸಿರುವಂಥ ನಮ್ಮ ಗುರುಗಳನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಾವು ಭಾರತೀಯ ಸಂಸ್ಕೃತಿಯಲ್ಲಿ ವಿದ್ಯೆಗೆ ತುಂಬ ದೊಡ್ಡ ಸ್ಥಾನ ಇದೆ. ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತೆ, ಅಂದರೆ ಎಲ್ಲ ಸಂಪತ್ತಿಗಳಿಗಿಂತಲೂ ದೊಡ್ಡವಾದದ್ದು ವಿದ್ಯಾ ಸಂಪತ್ತು ಅಂತ ಹೇಳ್ತಾರೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಕೇವಲ ಪರೀಕ್ಷೆಗಳು, ಅದರ ಅಂಕಗಳು ಅಷ್ಟೇ ಪಡೆದ್ರೆ ಸಾಕಾಗೋದಿಲ್ಲ. ಅದರ ಜೊತೆ ಸಂಶೋಧನಾ ಮನೋಭಾವ, ಕೌಶಲ್ಯಗಳು, ಸ್ಕಿಲ್ಸ್ ಅಂತ ನಾವೇನು ಹೇಳ್ತೇವೆ ಅದು, ಅದೇ ಥರ ಏನು ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಾ ಇದ್ದಾವೆ, AI ಥರ, ಅದರ ಬಗ್ಗೆ ಅರಿವಿರುವಂಥದ್ದು, ಅದೇ ಥರ ಉತ್ತಮ ಮೌಲ್ಯಗಳು ಇಂದಿನ ಯುವಜನತೆಗೆ ತುಂಬ ಅಗತ್ಯವಾಗಿರುವಂಥದ್ದು. ಶಿಕ್ಷಣವೇ ವ್ಯಕ್ತಿಯ ಜೀವನವನ್ನು ಮಾತ್ರವಲ್ಲ, ಅದೇ ಥರ ಕುಟುಂಬ, ಸಮಾಜ ಮತ್ತು ಭವಿಷ್ಯವನ್ನು ಕೂಡ ರೂಪಿಸ್ತದೆ. ಆದ್ದರಿಂದ ನಮ್ಮ ವಿದ್ಯಾರ್ಥಿಗಳು ಶಾಲೆ ಮತ್ತು ಕಾಲೇಜಿನ ಯಶಸ್ಸಿಗೆ ನಿಲ್ಲದೆ ಉನ್ನತ ಶಿಕ್ಷಣವನ್ನು ಪಡೆದು ಮುಂದೆ ಒಂದು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಉತ್ತಮ ಪದವಿಯನ್ನು ಪಡ್ಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಈ ಸಂದರ್ಭದಲ್ಲಿ ಯುವ ಜನರು ಮತ್ತು ಯುವ ಸಂಘಟನೆಗಳು ನಾವೆಲ್ಲರೂ ನಮ್ಮ ಪಾತ್ರ ತುಂಬ ಮಹತ್ವದಾಗಿದೆ. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಗೌರವವನ್ನು ಸ್ವೀಕರಿಸಲಿರುವ ಯೋಗರಾಜ್ ಸರ್ ಬಂದಿದ್ದಾರೆ. ನಿಮಗೆ ಆತ್ಮೀಯ ಸ್ವಾಗತ ಕೊಡ್ತೇನೆ ಸರ್. ಸರ್ ಅಲ್ಲೇ ವಿದ್ಯಾರ್ಥಿಯೊಬ್ಬನಿಗೆ ಸಿಗುವ ಒಂದು ಸನ್ಮಾನವು ಅವನಿಗೆ ಅಥವಾ ಅವಳಿಗೆ ಮಾತ್ರ ಅಲ್ಲ, ನೂರಾರು ಇತರ ವಿದ್ಯಾರ್ಥಿಗಳಿಗೆ ಕೂಡ ಸ್ಫೂರ್ತಿಯಾಗಬೇಕಾಗ್ತದೆ. ಸಮಾಜದ
ಪ್ರೋತ್ಸಾಹವೇ ಪ್ರತಿಭೆಗೆ ಕೂಡ ರೆಕ್ಕೆಯನ್ನು ನೀಡ್ತದೆ. ಈ ನಿಟ್ಟಿನಲ್ಲಿ ಹಿರಿಯಂಗಡಿ ಫ್ರೆಂಡ್ಸ್ ಎನ್ನುವುದು 40 ವರ್ಷಗಳ ಹಿಂದೆ ಒಂದು ಸ್ನೇಹದ ಬಂಧನದಿಂದ ಅನೌಪಚಾರಿಕವಾಗಿ ಹುಟ್ಟಿಕೊಂಡ ಒಂದು ಫ್ರೆಂಡ್ಸ್ ಸರ್ಕಲ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಆ ಕಾಲದಲ್ಲಿ ಒಟ್ಟಿಗೆ ಸೇರಿಕೊಂಡು ಆಟಾಡಿಕೊಂಡು ಬೆಳೆದಂಥ ಆತ್ಮೀಯತೆ ಇಂದಿಗೂ ಕೂಡ ಅದೇ ಥರ ಇದೆ. ವಿಶ್ವಾಸ ಮತ್ತು ಒಗ್ಗಟ್ಟನ್ನು ಉಳಿಸಿಕೊಂಡು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡಬೇಕನ್ನೋದು ನಮ್ಮ ಉದ್ದೇಶ. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಕ್ರೀಡಾಕೂಟದ ಆಯೋಜನೆ, ಅದೇ ಥರ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಆರ್ಥಿಕ ನೆರವು, ಇಂಥ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಂದು ಪುಟ್ಟ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಇನ್ನು ಮುಂದೆ ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಇನ್ನಷ್ಟು ಯುವಕರನ್ನು ಸೇರಿಸಿಕೊಂಡು ಇನ್ನೂ ದೊಡ್ಡದ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುವಂತಹ ಯೋಜನೆ ನಮಗಿದೆ. ಈ ವರ್ಷದ ವಿಶೇಷತೆ ಏನು ಅಂತ ಹೇಳಿದ್ರೆ, ಕೇವಲ ಅತ್ಯುನ್ನತ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಗೌರವ ಕೊಡೋದು ಮಾತ್ರ ಅಲ್ಲ, ಈ ನಮ್ಮ ಪರಿಸರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರುವಂಥ ನಮ್ಮ ಗುರುಗಳನ್ನು ಕೂಡ ಸನ್ಮಾನಿಸ್ತಾ ಇರುವಂಥದ್ದು ಈ ವರ್ಷದ ವಿಶೇಷ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಬ್ಬ ಉತ್ತಮ ಶಿಕ್ಷಕರು ಪಾಠವನ್ನು ಮಾತ್ರ ಹೇಳುವುದಿಲ್ಲ ಅಂತೆ, ಅವರು ಕನಸುಗಳನ್ನು ಕಾಣಲು ಕಲಿಸುತ್ತಾರೆ. ಅಂದರೆ ಹಗಲು ಕನಸು ಕಂಡಾಗ ನಾವು ಜೀವನದಲ್ಲಿ ಏನಾದರೂ ಒಂದು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ಸ್ನೇಹವು ಕೇವಲ ವೈಯಕ್ತಿಕ ಸಂಬಂಧಕ್ಕೆ ಸೀಮಿತವಾಗದೆ ಸಮಾಜದ ಒಳಿತಿಗಾಗಿ ಒಂದಾಗಿ ಕೆಲಸ ಮಾಡಿದಾಗ ಅದು ಒಂದು ಮಹಾನ್ ಶಕ್ತಿಯಾಗಿ ರೂಪುಗೊಳ್ಳುತ್ತದೆ. ಕಳೆದ 4 ದಶಕಗಳಿಂದ ಹಿರಿಯಂಗಡಿ ಫ್ರೆಂಡ್ಸ್ ಈ ಸತ್ಯವನ್ನು ತಮ್ಮ ಕಾರ್ಯಕ್ರಮಗಳ ಮೂಲಕ ಒಂದಲ್ಲ ಅಥವಾ ಇನ್ನೊಂದು ರೀತಿಯಲ್ಲಿ ಸಾಬೀತುಪಡಿಸ್ತಾ ಬಂದಿದೆ. ಇಂದು ಸನ್ಮಾನ ಸ್ವೀಕರಿಸ್ತಿರುವ ವಿದ್ಯಾರ್ಥಿಗಳೇ, ಈ ಗೌರವ ಇವತ್ತು ನಿಮ್ಮ ಅಂತಿಮ ಗುರಿ ಖಂಡಿತ ಅಲ್ಲ, ಇದು ಕೇವಲ ಒಂದು ಪ್ರಾರಂಭ ಅಷ್ಟೇ. ಈ ಸನ್ಮಾನ ನಿಮ್ಮ ಜವಾಬ್ದಾರಿಯನ್ನು ಇನ್ನಷ್ಟು ಮೌಲ್ಯಗಳೊಂದಿಗೆ ಇನ್ನೂ ಉತ್ತಮ ಸಾಧನೆ ಮಾಡಲು ಪ್ರೇರೇಪಿಸ್ತದೆ ಅನ್ನೋದು ನಮ್ಮೆಲ್ಲರ ಭಾವನೆ. ಈ ಸನ್ಮಾನ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ, ಕಳೆದ ವರ್ಷವೂ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಅಂತಿಮಗೊಳಿಸುವಾಗ ನಾವು ಯಾರನ್ನೆಲ್ಲ ಸನ್ಮಾನಿಸಬೇಕು, ಯಾರನ್ನೆಲ್ಲ ವಿದ್ಯಾರ್ಥಿ ವೇತನ ಪಡೀಲಿಕ್ಕೆ ಕರಿಬೇಕು ಅಂತ ಮಾತನಾಡ್ತಾ ಇದ್ದಾಗ, ಈ ಕಾರ್ಯಕ್ರಮಕ್ಕೆ ಯಾರು ಇರಬೇಕು ಅನ್ನೋದಂಥ ವಿಷಯ ಬಂದಾಗ ನಮ್ಮ ಮೊದಲ ಹೆಸರು ಬಂದಿರೋದೇ ಉಷಾ ಮೇಡಮ್. ಯಾಕಂದರೆ ನಮ್ಮ ಎಲ್ಲರ ಗುರುಗಳವರು, ನಮ್ಮೆಲ್ಲರನ್ನು ತುಂಬ ವರ್ಷಗಳಿಂದ ನೋಡಿದವರು, ನಮಗೆ ವಿದ್ಯೆ ಕಲಿಸಿದವರು, ಮೌಲ್ಯಗಳನ್ನು ಕಲಿಸಿಕೊಟ್ಟವರು. ಹಾಗಾಗಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ. ನಿಮಗೆ ಹೃತ್ಪೂರ್ವಕ ಸ್ವಾಗತ ಮೇಡಮ್. ಉಷಾ ಪಡಿವಾಳಿ ಇವರಿಗೆ ಕಾವ್ಯ ಒಂದು ಹೂಗುಚ್ಛ ನೀಡಬೇಕಂತ ಕೇಳ್ತೀವಿ. ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಸುಗಂಧ್ ಕುಮಾರ್ ಇವರು ವಕೀಲರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ಸರ್, ನಿಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸುರೇಂದ್ರ ರಾವ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತೇನೆ. ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಪಡೆದುಕೊಳ್ಳಲಿರುವವರು ಯೋಗರಾಜ್ ಜೈನ್ ಇವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗಿರೀಶ್ ದೇವಾಡಿಗ ಇವರು ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತೇವೆ. ಹೂ ಕೊಡಿ ಯೋಗರಾಜ್. ಇನ್ನೊಬ್ಬರು ನಮ್ಮೆಲ್ಲರ ನೆಚ್ಚಿನ ಸರ್, ಅದೇ ಥರ ತುಂಬ ಒಳ್ಳೆ ಕ್ರಿಕೆಟ್ ಆಡ್ತಾರೆ, ನವೀನ್ ಸರ್. ಸೊ ತುಂಬ ಸಂತೋಷ ನಿಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸ್ತಿರುವಂಥದ್ದು. ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚಂದ್ರಹಾಸ್ ರಾವ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ದೂರ ಇದ್ದಾರಾ? ಚೇತನ್, ನೀವು ಬನ್ನಿ. ಪರವಾಗಿಲ್ಲ, ಗುರು ಅವ್ರು ಕೊಡಿ, ಪರವಾಗಿಲ್ಲ. ನೆಕ್ಸ್ಟ್ ಇಲ್ಲ, ನೀವು ಕೊಡು, ನೆಕ್ಸ್ಟ್ ಕೊಡ್ತೇನೆ. ನವೀನ್ ಸರ್. ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಹಾಗೂ ಅದೇ ಥರ ಹಿರಿಯಂಗಡಿ ಫ್ರೆಂಡ್ಸ್ ಇದರ ಅಧ್ಯಕ್ಷರಾದಂಥ ಗಿರೀಶ್ ರಾವ್ ಅವರು ನಮ್ಮೊಡನಿದ್ದಾರೆ. ನಿಮಗೆ ಆತ್ಮೀಯ ಸ್ವಾಗತ ಬಯಸ್ತೇನೆ. ಚೇತನ್ ಇವರಿಗೆ ಒಂದು ಹೂವನ್ನು ನೀಡಿ ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ.
ನಮ್ಮ ಹಿರಿಯಂಗಡಿ ಭಾಗದ ಮಹಿಳಾ ಶಕ್ತಿ ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ಕಲಾವತಿ ಅಕ್ಕ ನಮ್ಮ ಜೊತೆ ಇದ್ದೀರಾ. ನಿಮಗೆ ಈ ಕಾರ್ಯಕ್ರಮಕ್ಕೆ ನೀವು ನಿಮ್ಮ ಮಕ್ಕಳು ಈ ಒಂದು ಕಾರ್ಯಕ್ರಮ ಯಾವಾಗಲೂ ತುಂಬಾ ನೀವು ಸಪೋರ್ಟಿವ್ ಆಗಿದ್ದೀರಾ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ವಿಶ್ವನಾಥ್ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಇನ್ನೊಬ್ಬರು ನಮ್ಮೆಲ್ಲರ ನೆಚ್ಚಿನ ಉಷಾ ವಿ ಸಾಲ್ಯನ್ ವೇದಿಕೆಯಲ್ಲಿದ್ದಾರೆ. ಉಷಕ್ಕ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೀರ್ತನ್ ಇವರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತೇನೆ. ಅದೇ ರೀತಿ ನಮ್ಮ ಅಜಯ ಹಿರಿಯಂಗಡಿ ಫ್ರೆಂಡ್ಸ್ ಇದರ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂಥ ಶೇಷಶೆಟ್ಟಿ ಅವರಿದ್ದಾರೆ. ಇವರಿಗೆ ದತ್ತಣ್ಣ ನೀವು ಹೂ ಕೊಟ್ಟು ಸ್ವಾಗತಿಸಬೇಕಂತ. ಈ ಕಾರ್ಯಕ್ರಮಕ್ಕೆ ಇವತ್ತು ಸನ್ಮಾನಗೊಳ್ಳಲಿರುವ ಅಥವಾ ವಿದ್ಯಾರ್ಥಿ ವೇತನವನ್ನು ಸ್ವೀಕರಿಸಲಿರುವ ವಿದ್ಯಾರ್ಥಿಗಳ ಪೋಷಕರು ಬಂದಿದ್ದೀರಾ. ಹಿರಿಯಂಗಡಿಯ ಪರಿಸರದ ಪೋಷಕರು ಬಂದಿದ್ದೀರಾ. ಅದೇ ಥರ ಭುಜಬಲಿ ಬ್ರಹ್ಮಚಾರಿ ಆಶ್ರಮ ಅಲ್ಲಿಯ ವಿದ್ಯಾರ್ಥಿಗಳು ನೀವೆಲ್ಲ ಬಂದಿದ್ದೀರಾ. ನಿಮ್ಮೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಧನ್ಯವಾದಗಳು. ತುಂಬ ಮಕ್ಕಳಿದ್ದಾರೆ. ನಿಮ್ಮ ಭವಿಷ್ಯವು ಉಜ್ವಲವಾಗಿ ನಡೆಸಬೇಕು. ಹಾಗೆ ಇಂದಿನ ಪ್ರಪ್ರಥಮವಾಗಿ ನಾವು ಗಿರೀಶ್ ರಾವ್, ನೀವು ಎಲ್ಲರೂ ಕೇಳಿರ್ಬೋದು, ನಮ್ಮ ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾದ ನಂತರ ಭಾಳ ಎಲ್ಲ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ. ಭಕ್ತರನ್ನು ಸೆಳೆಯುವಂಥ ಒಂದು ಆಕರ್ಷಣೆ ಕೂಡ ಈ ಗಿರೀಶ್ ರಾವರಲ್ಲಿದೆ. ನೀವು ಲಯನ್ಸ್ ಕ್ಲಬ್ ಕೇಳಿರ್ಬೋದು, ಭಾಳ ಎತ್ತರಕ್ಕೆ ಬೆಳೆಸಿದ್ದಾರೆ. ನಮ್ಮನ್ನು ಕೂಡ, ನಾನು ಕೂಡ ಹೋದ ಸಲ ಲಯನ್ಸಲ್ಲಿ ಕಾರ್ಯದರ್ಶಿಯಾಗಿದ್ದೆ. ಈ ಸಲ ಅಧ್ಯಕ್ಷನಾಗಿ ಮಾಡಲು ನನಗೆ ತುಂಬ ಬೆಂಬಲ ಕೊಟ್ಟಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ನಾನು ಸ್ಥಳೀಯ ಚೇತಕ್ ಯುವಕ ಮಂಡಲವನ್ನು ಭಾಳ ಹೆಮ್ಮೆಯಿಂದ ಅದಕ್ಕೆ ತಲೆಬಾಗಿಸ್ತೇನೆ. ಯಾಕೆಂದರೆ ನಮ್ಮ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದವರು ಉಷಾ ಪಡಿವಲ್ರವರ ಭರತ್ ರಾಜ್ ಜೈನ್ರವರು. ಅಲ್ಲಿ ನಾವು ಬೆಳೆದಂಥವರು ಹಿರಿಯಂಗಡಿಯಲ್ಲಿ. ಈಗ ನಾವಂದರೆ ಪ್ರಾಯ ನಮಗೆ ಜಾಸ್ತಿ ಆಯಿತು. ನಮ್ಮಲ್ಲಿ 45-50 ವರ್ಷ ಇರುವ ಯುವ ತರುಣರು ಈಗ ಹಿರಿಯಂಗಡಿ ಫ್ರೆಂಡ್ಸಲ್ಲಿರುವುದು ನಾವು. ಹಾಗಾಗಿ ಯುವಕರೊಂದಿಗೆ ಮಕ್ಕಳೆಲ್ಲ ಇರುವುದು, ಅವರೊಂದಿಗೆ ಬೆರೆಯಲು ನಮಗೆ ಸ್ವಲ್ಪ ಕಷ್ಟ ಆಗಿದೆ. ಯಾಕಂದರೆ ಅವರ ಮಾತುಗಳನ್ನು ಕೇಳುವ ತಾಳ್ಮೆ ನಮಗಿಲ್ಲವೋ ಅಥವಾ ನಮ್ಮ ಮಾತನ್ನು ಕೇಳುವ ಅವರಿಗಿಲ್ಲ ಅಂತ ನಮಗೆ ಗೊತ್ತಿಲ್ಲ. ನಮ್ಮನ್ನು ಬಳಸಿಕೊಳ್ಳುವ ವಿಧಾನ ಅವರಿಗೆ ಉಂಟು. ನನಗೆ ಅದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಯಾಕಂದರೆ ನನಗೆ ಇಲ್ಲಿಗೆ ಬಂದ ನಂತರ, ನಾನು ಹೋದ ಸಲ ಸಹ ಹೇಳಿದ್ದೇನೆ, ನಮ್ಮ ಈಗ ಒಂದು 40-50 ವರ್ಷದ ಮಕ್ಕಳಾಗಿ ನಾವಿದ್ದೇವೆ. ಈಗಲೂ ನಾವು ಕ್ರಿಕೆಟ್ ಆಡ್ತೇವೆ. ಎಂತ ಬೇಕಾದರೂ ನಾವು ಒಟ್ಟಾಗಿ ಆಗಿ ಎಲ್ಲಿಗೆ ಬೇಕಾದರೂ ಹೋಗ್ತೇವೆ. ದನ ಸಹ ಬೇಕಾದರೆ ಎಂತ ಬೇಕಾದರೂ ನಾವು ಒಟ್ಟಾಗಿ ಕೂಡಿಕೊಂಡು ಕೊಡ್ತೇವೆ. ನಮ್ಮೊಂದಿಗೆ ಹಿರಿಯರು ಅಶೋಕ ಇದ್ದಾರೆ. ಅವರು ದೇವಸ್ಥಾನದಲ್ಲಿ ಮುಂಚೆ ಬರುವಾಗ ಅವರನ್ನು ನೋಡುವಾಗ ಈಗ ನನಗೆ ಭಾಳ ಹೆಮ್ಮೆ ಆಗ್ತದೆ. ಯಾಕಂದರೆ ಅವರು ಸಣ್ಣದಿರುವಾಗ ದೇವಸ್ಥಾನಕ್ಕೆ ಬರಲಿಕ್ಕೆ ಕೇಳ್ತಿರಲಿಲ್ಲ. ನಾನು ಹೇಳಿದೆ, ಅವರು ಭಜನೆ ನಿಜವಾಗಿ ಅವರ ಅಣ್ಣ ಸಹ ಉತ್ತಮ ವಾಗ್ಮಿ, ಮಾತಾಡುವವರು, ಭಜನೆ ಹೇಳುವರು. ಅವರನ್ನು ಕರ್ಕೊಂಡು ಈಗ ಅವರು ನೋಡುವಾಗ ನನಗೆ ಒಂದು ಭಾಳ ಹೆಮ್ಮೆ ಅಶೋಕರವರ ಮೇಲೆ. ಹಾಗೆ ಅವರ ಮಗಳನ್ನು ಬೆಳೆಸಿದ್ದಾರೆ ಅವರು ಭಜನೆಯಲ್ಲಿ, ಭಾಳ ಉತ್ತುಂಗಕ್ಕೆ ಏರಿದ್ದಾರೆ. ಭಾಳ ಹೆಮ್ಮೆ. ಹಿರಿಯಂಗಡಿ ಅಂದರೆ
ಪರಿಸರವೇ ಸ್ವಲ್ಪ ಸಾಧು. ಅಂದರೆ ಹಿರಿಯಂಗಡಿಯಲ್ಲಿ ಜೈನ ಬಸದಿಗಳು ಇರುವ ಕಾರಣವೋ ಅಲ್ಲಿ ದೇವಸ್ಥಾನಗಳಿರುವ ಕಾರಣವೋ ಗೊತ್ತಿಲ್ಲ, ಮುಗ್ಧ ಜನರು ನಮ್ಮ ಹಿರಿಯಂಗಡಿಯವರಂತ ನಾನು ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತೀನಿ. ಈಗ ನಮ್ಮ ಮುಂದೆ ಆಡಳಿತ ಮುಕ್ತೇಶ್ವರದ ಗಿರೀಶ್ ಅವರು ಪ್ರಪ್ರಥಮವಾಗಿ ಹಿತನುಡಿಗಳನ್ನು ಆಡಬೇಕಂತ ಕೇಳ್ಕೊಳ್ತಿದ್ದೇನೆ. ಒಂದು ವಠಾರದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಒಂದು ಮನೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಯಾಕೆ ವಠಾರ ಮತ್ತು ಮನೆ ಅಂತ ಶಬ್ದವನ್ನು ಬಳಸಿದ್ದೇನೆ ಹೇಳಿದರೆ, ಇಲ್ಲಿ ಇರುವವರು ಎಲ್ಲರೂ, ಇವತ್ತು ಇಲ್ಲಿ ಉಪಸ್ಥಿತರಿರುವವರು ಹಾಗೂ ಎಲ್ಲ ಅತಿಥಿಗಳು ಈ ವಠಾರದಲ್ಲಿ, ಈ ಮನೆಯಲ್ಲಿ ತನ್ನ ಬಾಲ್ಯದ ಜೀವನದಿಂದ ಇವತ್ತಿನವರೆಗೆ ತನ್ನ ಬದುಕನ್ನು ಕಟ್ಟಿಕೊಂಡವರು. ಹಾಗಾಗಿ ಇವತ್ತು ಹಿರಿಯಂಗಡಿ ಫ್ರೆಂಡ್ಸ್ ನಾವೆಲ್ಲ ಬಾಲ್ಯದ ಜೀವನದಲ್ಲಿ ಎಲ್ಲರ ಒಂದು ಕ್ರೀಡಾಕೂಟಕ್ಕೆ, ನಮ್ಮೆಲ್ಲ ಮನೋರಂಜನೆಗೆ ಕಟ್ಟಿಕೊಂಡಂಥ ಸಂಸ್ಥೆ ಇವತ್ತು ಸುದೀರ್ಘವಾಗಿ 40 ವರ್ಷಗಳನ್ನು ದಾಟಿ ಬೆಳೆದು ನಿಂತಿದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾಯಿದೆ. ಇಂಥ ಒಂದು ಸಂಸ್ಥೆಯ ಅಡಿಯಲ್ಲಿ ನಾವು ಪ್ರಬುದ್ಧತೆಗೆ ಬಂದ ನಂತರ, ನಾವು ಏನಾದರೂ ಒಂದು ಆದಾಯವನ್ನು ಗಳಿಸಿದ ನಂತರ ಮುಂದಿನ ಪೀಳಿಗೆಗೆ ಅದು ನೆರವಾಗಬೇಕೆನ್ನುವ ನಿಟ್ಟಿನಲ್ಲಿ ಒಂದು ಚಿಂತನೆಯ ಮೂಲಕ, ಅಂದರೆ ದೂರದೃಷ್ಟಿಯ ಆಲೋಚನೆಯ ಮೂಲಕ ಈ ಭಾಗದ ಜನರಿಗೆ ವಿದ್ಯಾರ್ಥಿ ವೇತನಗಳನ್ನು ಹಾಗೂ ನಮಗೆ ವಿದ್ಯೆ ನೀಡಿದಂಥ ಗುರುಗಳನ್ನು ಗೌರವಿಸುವಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಹಿರಿಯಂಗಡಿ ಫ್ರೆಂಡ್ಸ್ ಆಯೋಜಿಸಿದೆ. ಮೊದಲನೇದಾಗಿ ಆಗಮಿಸಿದಂಥ ಎಲ್ಲ ಅತಿಥಿ ಗಣ್ಯರಿಗೆ ಹಾಗೂ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಹಾಗೂ ಎಲ್ಲ ಪೋಷಕರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಿಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ನಮ್ಮ ಗುರುಗಳನ್ನು ಗೌರವಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ವಿದ್ಯಾರ್ಥಿಗಳು ಯಾರು ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಹೆಚ್ಚಿನ ಸಾಧನೆಗಳನ್ನು ಮಾಡಿದ್ದೀರಿ, ನಿಮ್ಮನ್ನು ಗೌರವಿಸುವಂಥ ಹಾಗೂ ನಿಮಗೆ ಒಂದು ಪ್ರೋತ್ಸಾಹವನ್ನು ನೀಡುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಬಹುಶಃ ನಾವು ಇದನ್ನು ಮಾಡಬೇಕಾದ್ರೆ ನಮ್ಮ ವಿದ್ಯಾರ್ಥಿ ಜೀವನವನ್ನು ನಾವು ನೆನಪು ಮಾಡಬೇಕು. ಬಹುಶಃ ಇಲ್ಲಿರುವರ್ತಕ್ಕಂಥ ಉಷಾ ಮೇಡಮ್ ಅವರು ಕೂಡ ನಮಗೆ ಅಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ, ನವೀನ್ ಸರ್ ಅವರಿದ್ದಾರೆ, ಯೋಗರಾಜ್ ಶಾಸ್ತ್ರಿ ಅವರಿದ್ದಾರೆ. ಇವರ 3 ಶಿಷ್ಯರಾಗಿ ನಾವು ವಿದ್ಯಾರ್ಥಿಯಾಗಿ ಅವರ ಒಂದು ವಿದ್ಯಾರ್ಜನೆಯನ್ನು ಪಡ್ಕೊಂಡಿದ್ದೇವೆ. ಉಷಾ ಮೇಡಮ್ ಅವರು ಲಾಸ್ಟ್ ಇಯರ್ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದರು. ಅವರ ಬಗ್ಗೆ ಈಗಾಗಲೇ ನಮ್ಮ ನಿರೂಪಕರು ಹೇಳಿದ್ದಾರೆ. ನೆಕ್ಸ್ಟ್ ನಮ್ಮದು ನವೀನ್ ಚಂದ್ರ ಅವರು. ಬಹುಶಃ ಅವರು 91-92ರಲ್ಲಿ ತನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸಿದಂತ ನನಗೆ ಖಂಡಿತ ಗೊತ್ತಿದೆ. ಬಹುಶಃ ನಾನು 8ನೇ ಕ್ಲಾಸಲ್ಲಿರುವಾಗ ಅವರ ಪ್ರಥಮ ಅವರಿಗೆ ಜಾಬ್ ಸಿಕ್ಕಿದ್ದು, ಆಗ ಅವರು ಎಂಟ್ರಿ ಆದರು. ಅವರು ಫಸ್ಟ್ ದಿನ ಮಾಡಿದಂಥ ಒಂದು ಸಬ್ಜೆಕ್ಟ್ ಕೂಡ ನನಗೆ ಈಗಲೂ ನೆನಪಿದೆ. ಸರ್, ನಿಮಗೆ ನೆನಪಿರಲಿಕ್ಕಿಲ್ಲ, ನೀವು ಒಂದು ತಮಾಷೆಯ ಒಂದು ಮಾತುಗಳನ್ನು ಹೇಳಿ ನಿಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದ್ದು ನನಗೆ ಈಗಲೂ ನೆನಪಿದೆ. ಅದು ಮತ್ತೆ ನಾನು ನಿಮ್ಮ ಹತ್ರ ಹೇಳ್ತೇನೆ. ಅಂಥ ನವೀನ್ ಸರ್ ಅವರು ಅವರ ಏನು ವೃತ್ತಿಯಿಂದ ನಿವೃತ್ತಿರಾಗಿದ್ದಾರೆ. ಅವರು ಬಹುಶಃ ಯಾವ ರೀತಿ ಅಂತ ಹೇಳಿದರೆ ವಿದ್ಯಾರ್ಥಿಗಳೊಂದಿಗೆ ವಿದ್ಯಾರ್ಥಿಗಳಾಗಿ ಬೆರೀತಿದ್ರು. ಅವರು ಬಂದಾಗ ಕೂಡ ಅವರು ಈಗಾಗಲೇ ಸಾಧಾರಣ ಸುಮಾರು 34 ವರ್ಷ ಸರ್ವಿಸ್ ಮಾಡಿರ್ಬೋದು. ಅಂಥ ಆಗ 34 ವರ್ಷಗಳ ಹಿಂದೆ ಕೂಡ ಅವರು ವಿದ್ಯಾರ್ಥಿಗಳೊಂದಿಗೆ ವಿದ್ಯಾರ್ಥಿಗಳಾಗಿ ಬೆರೀತಿದ್ರು. ಅವರು ಸೋಷಲ್ ಮಾಡ್ತಾಯಿದ್ರು. ಆವಾಗ ಫಸ್ಟ್ ಸೋಷಲ್ ಮಾಡ್ತಾಯಿದ್ರು ಅವರು. ಹಾಗೆ ಅಲ್ಲದೆ ಉತ್ತಮ ಬ್ಯಾಡ್ಮಿಂಟನ್ ಆಟಗಾರರು. ಅವರು ಹೇಗೆ ಕ್ರಿಕೆಟನ್ನು ಆಡ್ತಾಯಿದ್ರು, ಅವರು ಶರ್ಟನ್ನು, ಅವರೊಂದು ಬನಿಯನ್ ಇದೆ, ಆ ಬನಿಯನ್ ಮೂಲಕ ಅವರು ಕ್ರಿಕೆಟ್ ಆಡೋದು. ಹಾಗೆ ನನ್ನೊಟ್ಟಿಗೆ ಬ್ಯಾಡ್ಮಿಂಟನ್ ಆಡ್ತಾಯಿದ್ರು. ನಾನು 9th 10th ಬಾಲ್ ಬ್ಯಾಡ್ಮಿಂಟನನ್ನು ರೆಪ್ರೆಸೆಂಟ್ ಮಾಡ್ತಿರುವಾಗ PT ಮಾಸ್ಟ್ರ್ ಜೊತೆಗೆ ನವೀನ್ ಸರ್ ಕೂಡ ಒಳ್ಳೆ ಆಟಗಾರರು. ಹಾಗೆ ಅವರನ್ನು ಕೂಡ ಇವತ್ತು ನಾವು ಗುರುತಿಸಿ ಸನ್ಮಾನ ಮಾಡ್ತಾ ಇದ್ದೇವೆ. ನಿಜವಾಗಲೂ ನಮಗೆಲ್ಲ ಅವಕಾಶ ಸಿಕ್ಕಿದೆ. ಗುರುಗಳನ್ನು ಎಲ್ಲ ವಿದ್ಯಾರ್ಥಿಗಳು, ಕೇವಲ ನಾನೊಬ್ಬ ಅಂತಲ್ಲ, ನಾವೇನು 10-15 ಜನ ಇದ್ದೇವೆ, ಎಲ್ಲರೂ SNV ಪ್ರಾಡಕ್ಟ್ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಸೊ ಹಾಗೆ ನಮ್ಮ ಯೋಗರಾಜ್ ಶಾಸ್ತ್ರಿ ಅವರ ಹೆಸರು ಬಹುಶಃ ಅವರು ಜೈನ ಧರ್ಮವನ್ನು ತಿಳ್ಕೊಂಡಷ್ಟು ರೀತಿ ಬಹುಶಃ ಯಾರು ತಿಳ್ಕೊಳ್ಳಿಕ್ಕಿಲ್ಲ. ಯಾವುದೇ ಕಾರ್ಯಕ್ರಮದ ನಿರೂಪಣೆ ಇರಲಿ, ಅದು ಎಷ್ಟೆಷ್ಟು ದೊಡ್ಡ ಮುನಿವರ್ಯರು ಬರಲಿ, ಎಷ್ಟೆಷ್ಟು ದೊಡ್ಡ ಸ್ವಾಮೀಜಿಗಳು ಬರಲಿ, ಎಷ್ಟೆಷ್ಟು ದೊಡ್ಡ ದಿಗಂಬರುಗಳು ಬಂದರೂ ಕೂಡ ಅವರ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿ ಅವರಿಗಿರ್ತದಂತ ನಾನು ಭಾವಿಸಿದ್ದೇನೆ, ಅದು ನೋಡಿದ್ದೇನೆ. ಬಹುಶಃ ಯೋಗರಾಜ್ ಶಾಸ್ತ್ರಿ ಅವರ ಜ್ಞಾನದ ಬಂಡವಾಳ ಏನು ಜೈನ ಧರ್ಮಕ್ಕೆ ಕೇವಲ ಅಲ್ಲ, ಅವರ ಎಲ್ಲ ಕಾರ್ಯಕ್ರಮಗಳಲ್ಲೂ ಜೈನ ಧರ್ಮದ ಬಿಟ್ಟು ಅವರ ಏನು ಜೀರ್ಣೋದ್ಧಾರಕ ಸಂಘಗಳಿದೆ ಅವೆಲ್ಲ ಅವರ ನೆರವಿದೆ. ಅವರು ಹಿಂದಿ ಪ್ರಾಧ್ಯಾಪಕರಾಗಿ ಬೇರೆ ಕೆಲವು ಏನಾಗ್ತದೆ, ಖಾಸಗಿ ಅನುದಾನಿತ ಶಾಲೆಗಳಲ್ಲಿ ಕೇವಲ ಒಂದು ಸಬ್ಜೆಕ್ಟಿಗೆ ಟೀಚರ್ ಆಗಿ ಬರಲಿಕ್ಕೆ ಸಾಧ್ಯ ಇಲ್ಲ.
ಕಾಲಕ್ಕೆ ಒಬ್ಬೊಬ್ಬರು ರಿಟೈರ್ಡ್ ಆಗುವಾಗ ಒಬ್ಬೊಬ್ಬರ ಜವಾಬ್ದಾರಿಯನ್ನು ಎಡಿಷನ್ ಆಗಿ ತಗೊಳ್ಳುವಂಥದ್ದು ಗೊತ್ತಿದೆ. ನಾನು ಕೂಡ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡೋದ್ರಿಂದ ನನಗೆ ಒಳ್ಳೆ ಅನುಭವ ಕೂಡ ಇದೆ. ಹಾಗೆ ಕೇವಲ ಒಂದಕ್ಕೆ ಸೀಮಿತ ಅಲ್ಲ, ಎಲ್ಲಗಳನ್ನು ಮಾಡಬೇಕಾಗ್ತದೆ. ಈ ಮುಂಚೆ ಏನು ಖಾಲಿ BEdಗಳಿತ್ತು, ಬೇರೆ ಬೇರೆ ಇತ್ತು. ಈಗ ಬೇರೆ ಸಹ ಕೋರ್ಸ್ಗಳನ್ನು ಮಾಡಿದರೆ ಮಾತ್ರ ಕೆಲಸಗಳು ಗಟ್ಟಿಯಾಗುವಂಥ ಸಾಧ್ಯತೆ ಇದೆ. ಅಂಥದ್ರಲ್ಲಿ ದೂರದ ಊರಿನಿಂದ ಬಂದು ಇಲ್ಲಿಯ ಜನರ ಮನಸ್ಸನ್ನು ಗೆದ್ದು ಈ ಪರಿಸರದಲ್ಲಿ ಒಬ್ಬರು ತನ್ನನ್ನು ತಾನು ಗುರುತಿಸಿಕೊಂಡಂಥ ಬಹುಮುಖ ಪ್ರತಿಭೆ ಯೋಗರಾಜ್ ಶಾಸ್ತ್ರಿ ಇದ್ದಾರೆ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕವಾದಂಥ ನಮನಗಳನ್ನು ಗೌರವಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತುಂಬ ಜನ ಸಹಕಾರವನ್ನು ನೀಡಿದ್ದಾರೆ. ಪ್ರತಿ ವರ್ಷ ಈ ಕಾರ್ಯಕ್ರಮ ನಿಮ್ಮೆಲ್ಲರ ನೇತೃತ್ವದಲ್ಲಿ ನಡೆದಿದೆ. ವಿಶೇಷವಾಗಿ ಇವತ್ತು ನಮ್ಮ ಭುಜಬಲಿ ಬ್ರಹ್ಮಚಾರ್ಯ ಆಶ್ರಮದ ಮಕ್ಕಳೆಲ್ಲ ಬಂದಿದ್ದೀರಿ. ಭಾಳ ಒಳ್ಳೆಯ ಬೆಳವಣಿಗೆ ಅಂತ ಕಾಣ್ತದೆ. ಯಾಕೆ ಅಂತ ಹೇಳಿದರೆ ನಮ್ಮ ಏರಿಯಾದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ನಿಮ್ಮ ಗಮನಕ್ಕೆ ಬಂದಾಗ ಮುಂದಿನ ದಿನಗಳಲ್ಲಿ ನೀವು ಕೂಡ ಇಲ್ಲಿಂದ ಏನೋ ವಿದ್ಯೆ ಕಲಿತು ದೂರದ ಊರಿಗೆ ನೀವು ಕೂಡ ತಮ್ಮ ಸ್ವಂತ ಕಾಲಿನ ಮೇಲೆ ನಿಂತಾಗ ಖಂಡಿತವಾಗಲೂ ನೀವು ಕಲಿತಂಥ ಶಾಲೆ ಹಾಗೂ ನಿಮಗೆ ಆಶ್ರಯ ನೀಡಿದಂಥ ಆಶ್ರಮದ ನೆನಪು ಖಂಡಿತ ಆಗ್ತದೆ ಎನ್ನುವತಕ್ಕಂಥ ಭಾವನೆ ನನಗಿದೆ. ಇಂತೆಂಥ ಇಲ್ಲಿ ಕಲಿತು ಹೋದವರು ಅನೇಕರು ಭಾಳಷ್ಟು ಸಾಧಕರಾಗಿದ್ದಾರೆ. ನಮ್ಮ ಇಲಾಖೆಯಲ್ಲೂ ಕೂಡ 2-3 ಜನ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಇದೇ ಆಶ್ರಮದಲ್ಲಿ ಇದೇ ಶಾಲೆಯಲ್ಲಿ ಕಲಿತು ಹೋದವರು, ಕಳಸದವರು, ಹಾಗೆ ಬೇರೆ ಕಡೆ ಒಂದು 2-3 ಜನ ನನ್ನ ಅತ್ಯಂತ ಕ್ಲೋಸ್ ಫ್ರೆಂಡ್ ಆಗಿ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದರೆ, ಒಂದು ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ನಮ್ಮ ಆಶ್ರಮಕ್ಕೆ ಬರ್ತಾಯಿದ್ರು. ಎಷ್ಟು ದೂರದ ಊರಿನಿಂದ ಅಂತ ಹೇಳಿದರೆ ಪ್ರತಿ ರಜೆ ಸಿಕ್ಕಿದರೆ ಇಲ್ಲಿ ಪೆಟ್ಟಿಗೆ ಟ್ರಂಕನ್ನು ಹಿಡ್ಕೊಂಡು ಹೋಗುವ ಸ್ಟೈಲ್ ನನಗೆ ನೆನಪಿದೆ. ಯಾಕೆ ಹೇಳಿದರೆ 100 ಜನ ಹೋಗುವಾಗ ಈ ರಸ್ತೆ ಫುಲ್ಲು ಮಕ್ಕಳ ಪೋಷಕರು ಅವರನ್ನು ಕರ್ಕೊಂಡು ಹೋಗ್ತಾಯಿದ್ರು. ಅಂಥ ಒಂದು ಆಶ್ರಮ ನಮ್ಮ ಈ ಶಾಲೆ ಇಲ್ಲಿ ದೊರೆತಿದೆ. ಅದಕ್ಕೆ ತುಂಬ ಧರ್ಮಸ್ಥಳ ಸಂಸ್ಥೆಯಿಂದಾಗಲಿ ನಮ್ಮ ಮ್ಯಾನೇಜ್ಮೆಂಟ್ ಆಗಲಿ ಬೇರೆ ತುಂಬ ರೀತಿಯ ಸಹಕಾರ ಇದೆ. ಬಹುಶಃ ಈಗ ಶಿಕ್ಷಣ ಕ್ಷೇತ್ರ ಖಾಸಗಿ ಆಗುವಾಗ ಇಷ್ಟು ಉಚಿತವಾಗಿ ಶಿಕ್ಷಣ ನೀಡ್ತಾ ಇದ್ದೆ ಹೇಳಿದರೆ ನೀವೆಲ್ಲರೂ ಗ್ರೇಟ್ ಅಂತ ಹೇಳ್ತೇನೆ. ಯಾಕೆಂತ ಹೇಳಿದರೆ ಇಂಥ ಅವಕಾಶ ನಮ್ಮ ಟೈಮಲ್ಲಿ ನಮಗೆಲ್ಲ ಇರಲಿಲ್ಲ, ಬೇರೆ ಬೇರೆ ಇದರಲ್ಲಿರಲಿಲ್ಲ. ಇಲ್ಲಿ ಒಂದು ಧರ್ಮಕ್ಕೆ ಅಥವಾ ನಿಮ್ಮಲ್ಲೆಲ್ಲ ನಾನು ಒಟ್ಟು ಮಾಡಿ ಒಂದು ಶಿಕ್ಷಣ ನೀಡುವಂಥ ಸಂಸ್ಥೆ ನಮ್ಮ ಹಿರಿಯಂಗಡಿಯಲ್ಲಿದೆ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಪೋಷಕರು ಬಂದಿದ್ದೀರಿ, ಎಲ್ಲರೂ ಸಾಧನೆ ಮಾಡಿದ್ದೀರಿ. ಎಲ್ಲರ ಸಾಧನೆಯನ್ನು ಗುರುತಿಸುವಂಥ ಕೆಲಸ ಈ ವರ್ಷ ನಾವು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲೂ ಕೂಡ ಇನ್ನಷ್ಟು ಅದ್ಧೂರಿಯಾಗಿ ಈ ಕಾರ್ಯಕ್ರಮಗಳನ್ನು ಮಾಡುವಂಥ ಚಿಂತನೆ ಕೂಡ ಇದೆ. ನೀವೆಲ್ಲ ಇನ್ನಷ್ಟು ಈ ಪೈಪೋಟಿಯ ಶಿಕ್ಷಣ ಯುಗದಲ್ಲಿ ಎಷ್ಟು ಕಲಿತರೂ ಸಾಕಾಗೋದಿಲ್ಲ. AI ಶಿಕ್ಷಣ ಇದೆ, ಬೇರೆ ಬೇರೆ ಶಿಕ್ಷಣಗಳು ಬರ್ತಾ ಇದೆ. ಇದರ ನಡುವೆ ನಾವು ಓದುವಂಥ ಶಿಕ್ಷಣದ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನ ಕೂಡ ಅಷ್ಟೇ ಅಗತ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಪೋಷಕರು ಕೂಡ ಶಿಕ್ಷಕರ ಜವಾಬ್ದಾರಿಯನ್ನು ತಗೊಳ್ಬೇಕು. ಯಾಕೆಂತ ಹೇಳಿದರೆ ಮೊನ್ನೆ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿತ್ತು, ಮನೆಯಿಂದ ಹೋಗಿ ಶಾಲೆಯಿಂದ ಮನೆಗೆ ರಿಟರ್ನ್ ಬರುವ ತನಕ ಜವಾಬ್ದಾರಿ ಶಿಕ್ಷಕರದು ಅಂತ ಹೇಳಿದೆ. ಅದು ಸಾಧ್ಯನಾ? ಅದು ನಾವು ಯೋಚನೆ ಮಾಡಬೇಕಾಗ್ತದೆ. ಒಬ್ಬರು ಶಿಕ್ಷಕರು ಶಾಲೆಗೆ ಹೋದಾಗ ಮಕ್ಕಳನ್ನು ಕಲಿಸ್ಬೋದು ಬಿಟ್ಟರೆ ಮನೆಯಿಂದ ಹೊರಟಿದ ನಂತರ ರಿಟರ್ನ್ ಬರುವ ತನಕ ಜವಾಬ್ದಾರಿ ಶಿಕ್ಷಕರು ವಹಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದರ ಜವಾಬ್ದಾರಿ 50% ಪೋಷಕರ ಮೇಲೆ ಇದೆ ಅಂತ ಹೇಳ್ತಾ, ಈ ಭಾಗದ ನ್ಯಾಯವಾದಿಗಳಾದಂಥ ಸುಗಂಧ ಕುಮಾರ್ ಅವರಿದ್ದಾರೆ. ಅವರು ಕೂಡ ಈ ಭಾಗದಲ್ಲಿ ಬಂದು ಉತ್ತಮವಾದ ಸೇವೆಯನ್ನು ನೀಡ್ತಾ ಇದ್ದಾರೆ. ತಮ್ಮ ಪ್ರೊಫೆಷ್ನಲ್ ಕೂಡ ಹೆಸರನ್ನು ಪಡೆದಿದ್ದಾರೆ. ಸರ್, ನಿಮಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಹಿರಿಯರಾದಂಥ ಕಲಾವತ್ಯಕ್ಕ ಹಾಗೂ ಉಷಾಕ್ಕ ಅವರಿದ್ದಾರೆ. ಅವರ ಸಹಕಾರದಿಂದ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ದೇವಸ್ಥಾನ ಸದಾ ಬದ್ಧರಿದೆ. ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳಿಗೆ ಶಿಕ್ಷಣಕ್ಕೆ ಬೆಂಬಲ ನೀಡುವುದರಾಗಲಿ ಸಮಾಜಮುಖಿ ಯಾವುದೇ ವೈದ್ಯಕೀಯ ಸೇವೆಗಳಾಗಲಿ ಆರೋಗ್ಯ ಸೇವೆಗಳನ್ನು ನೀಡುವ ಕಾರ್ಯಕ್ರಮಕ್ಕೆ ನಮ್ಮ ದೇವಸ್ಥಾನದ ಸಭಾಂಗಣವನ್ನು ನಾವು ಯಾವತ್ತೂ ಎಲ್ಲ ಧರ್ಮದವರಿಗೆ ಎಲ್ಲರಿಗೂ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸುಂದರವಾದ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿದ್ದಕ್ಕೆ ಹಾಗೂ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಜೈ ಹಿಂದ್. ಗಿರೀಶ್ ರವರು ಹಿರಿಯಂಗಡಿಯ ಎಲ್ಲ ವಿಷಯಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಗಿರೀಶ್ ರವರು ಈ ಒಂದು ಹಿರಿಯಂಗಡಿ ಪ್ರಿನ್ಸ್ ಮಾಡಲಿಕ್ಕೆ ಕಾರಣಕರ್ತರು ಕೂಡ ಅವರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಹಾಗೆ ನಮ್ಮೊಂದಿಗೆ ನಮ್ಮ ಈ ಕಾರ್ಯಕ್ರಮ ಯಶಸ್ವಿನ ಹಿಂದೆ ಹಲವು ಮಂದಿ ಇದ್ದಾರೆ. ಶಿವಾಜಿರವರು ಬಹಳ ಪ್ರೋತ್ಸಾಹವನ್ನು ನೀಡ್ತಾರೆ. ಪ್ರವೀಣ್ ದೇವಾಡಿಗ ಎಲ್ಲರೂ ಹೆಚ್ಚಿನವರು ಸಹಕಾರವನ್ನೇ ನೀಡುವವರು. ಈಗ ಈ ವೇದಿಕೆಯಲ್ಲಿ ಪ್ರಪ್ರಥಮವಾಗಿ ನಾವು ಗುರುಗಳನ್ನು ಗೌರವಿಸುವುದು ನಮ್ಮದು ಆದ್ಯ ಕರ್ತವ್ಯ. ಹಾಗಾಗಿ
ನವೀನ್ ಸರ್ ಅವರನ್ನು, ಯೋಗರಾಜ್ ಸರ್ ಅವರನ್ನು ಪ್ರಪ್ರಥಮವಾಗಿ ಗೌರವಿಸಲು ನಾವು ಸಂತೋಷ ಪಡ್ತೇವೆ. ನೀವು ನೋಡಿರ್ಬೋದು, ಈಗ ಮಕ್ಕಳು ಫೇಸ್ಬುಕ್ ನೋಡಿದವರು ಯಾರೂ ಇಲ್ಲ. ನಾನೊಂದು ಮೊನ್ನೆ ಫೇಸ್ಬುಕ್ಕಲ್ಲಿ ನೋಡಿದೆ, ಯೋಗರಾಜ್ ಸರ್ ಅವರ ಒಂದು ನುಡಿಮುತ್ತುಗಳನ್ನು ಹಾಕಿದ್ದಾರೆ. ನಾನು ಅದನ್ನು ಪ್ರಿಂಟಾಗಿ ತೆಗೆದಿಟ್ಟಿದ್ದೇನೆ. ಅಷ್ಟು ಸುಮಧುರವಾಗಿ ಬರೆದಿದ್ದಾರೆ. ಸಂಸ್ಕೃತದ ಬಗ್ಗೆ, ಅವರ ಹಾಡುಗಳ ಬಗ್ಗೆ ಎಲ್ಲ ಬರೆದಿದ್ದಾರೆ, ಸವಿಸ್ತಾರವಾಗಿ ಬರೆದಿದ್ದಾರೆ. ಮುಂದೊಂದು ದಿನಗಳಲ್ಲಿ ಅದು ಅವರ ಪುಸ್ತಕವೇ ಬಿಡುಗಡೆಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಿದ್ದೇನೆ. ದಯವಿಟ್ಟು ಸರ್ ವೇದಿಕೆ ನಮ್ಮ ಅಭಿನಂದನೆಯನ್ನು ಸ್ವೀಕರಿಸಬೇಕು. ಇವರ ಪರಿಚಯವನ್ನು ನಿತಿನ್ ರವರು ತಮ್ಮ ಮುಂದೆ ಮಂಡಿಸಿದ್ದಾರೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂದು ಹೇಳುತ್ತಾ ನನ್ನ ಗುರುಗಳಿಗೆ ವಂದಿಸುತ್ತಾ, ಮೊದಲಿಗೆ ಯೋಗರಾಜ್ ಜೈನ್ BA MA BEd ನಿವೃತ್ತ ಅಧ್ಯಾಪಕರು SNV ಪ್ರೌಢಶಾಲೆ ಹಿರಿಯಂಗಡಿ ಕಾರ್ಕಳ. ಉತ್ತರ ಕನ್ನಡ ಜಿಲ್ಲೆಯ ಶಿರಳಗಿ ಗ್ರಾಮದಲ್ಲಿ ಶ್ರೀ ಶಾಂತಪ್ಪ ಮತ್ತು ಶ್ರೀಮತಿ ಕುಸುಮ ಇವರ ಪ್ರಥಮ ಪುತ್ರರಾಗಿ 1965ರಲ್ಲಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಿನಲ್ಲಿ ಪೂರೈಸಿದ್ದೀರಿ. ನಂತರ ಹೈಸ್ಕೂಲು ಮತ್ತು ಕಾಲೇಜು ಶಿಕ್ಷಣವನ್ನು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ಪಡೆದಿರುತ್ತೀರಿ. ಬೆಂಗಳೂರಿನಲ್ಲಿ ಶಿಕ್ಷಕ ಶಿಕ್ಷಣ ತರಬೇತಿಯನ್ನು ಪಡೆದು ಮುಂದೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ MA ಸ್ನಾತಕೋತ್ತರ ಪದವಿಯನ್ನು ಪಡೆದಿರುತ್ತೀರಿ. ಅತ್ಯಂತ ಶ್ರೇಷ್ಠವಾದ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ ತಾವು ನಮ್ಮ ಕಾರ್ಕಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಸ್ವಸ್ತಿಶ್ರೀ ನೇಮಿಸಾಗರ ವರ್ಣೀಜಿ ಪ್ರೌಢಶಾಲೆಯಲ್ಲಿ ಕಳೆದ ಸುದೀರ್ಘ 35 ವರ್ಷಗಳ ಕಾಲ ಹಿಂದಿ ಮತ್ತು ಸಂಸ್ಕೃತ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿರುತ್ತೀರಿ. ಸಾವಿರಾರು ವಿದ್ಯಾರ್ಥಿಗಳಿಗೆ ಗುರುಗಳಾಗಿ ವಿದ್ಯಾದಾನವನ್ನು ನೀಡಿದಲ್ಲದೆ ನಿರಂತರ ಅವರ ಪಠ್ಯೇತರ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಿ ಉತ್ತಮ ವ್ಯಕ್ತಿತ್ವ ನಿರ್ಮಾಣಕ್ಕೆ ಕಾರ್ಯಕರ್ತರಾಗಿದ್ದೀರಿ. NCC ಅಧಿಕಾರಿಯಾಗಿ ತಾವು ಮಕ್ಕಳಿಗೆ ಶಿಸ್ತು, ಏಕತೆ, ದೇಶಭಕ್ತಿಯ ಪಾಠ ಹೇಳಿಕೊಟ್ಟಿರುತ್ತೀರಿ. ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿ ಎಲ್ಲರಿಗೂ ಮಾದರಿಯಾಗಿದ್ದೀರಿ. ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾನಿಲಯದ ಮಹಾಕವಿ ರತ್ನಾಕರ ವರ್ಣಿ ಅಧ್ಯಯನ ಪೀಠದ ಸಲಹಾ ಸಮಿತಿ ಸದಸ್ಯರಾಗಿ ಕರ್ತವ್ಯ ನಿರ್ವಹಿಸಿರುತ್ತೀರಿ. ತಾವು ಹಿಂದೆ ಉಡುಪಿ ಜಿಲ್ಲಾ ಹಿಂದಿ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತೀರಿ. ತಮಗೆ ಹಿರಿಯಂಗಡಿ ಫ್ರೆಂಡ್ಸ್ ಇವರ ವತಿಯಿಂದ ಅಭಿನಂದನೆಗಳು ಸರ್. ಮಕ್ಕಳೆಲ್ಲರೂ ನಮ್ಮ ಸರ್ಗೆ ಕೈ ಚಪ್ಪಾಳೆಯಿಂದ ಅವರನ್ನು ನೀವು ಕೂಡ ಗೌರವಿಸಬೇಕು, ಅಭಿನಂದಿಸಬೇಕು. ಈಗ ನಮ್ಮ ಗುರುವಂದನೆ ಅಭಿನಂದನೆಯನ್ನು ನವೀನ್ ಸರ್ ಅವರು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಿದ್ದೆ. ಬನ್ನಿ ಸರ್ ಒಟ್ಟಿಗೆ. ಇವರ ಪರಿಚಯವನ್ನು ಅಭಿಜ್ಞಾ ಅವರು ಮಂಡಿಸುತ್ತಿದ್ದಾರೆ. ವೇದಿಕೆಯಲ್ಲಿ ಆಸೀನರಾಗಿರುವ ಗೌರವಾನ್ವಿತ ಗಣ್ಯರೇ, ಶಿಕ್ಷಕ ವೃಂದದವರೇ ಹಾಗೂ ನೆರೆದಿರುವ ಸರ್ವರಿಗೂ ನನ್ನ ನಮಸ್ಕಾರಗಳು. ಇಂದಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ನವೀನ್ ಕುಮಾರ್ ಸರ್ ಅವರ ಪರಿಚಯವನ್ನು ಮಾಡಿಕೊಡುವ ಸೌಭಾಗ್ಯ ನನಗೆ ದೊರೆತಿದೆ. ಕಾರ್ಕಳ ತಾಲೂಕಿನ ಪ್ರಾಕೃತಿಕ ಸೊಬಗಿನಿಂದ ಕೂಡಿದ ಎರ್ಲಪ್ಪಾಡಿ ಗ್ರಾಮದ ಪ್ರತಿಷ್ಠಿತ ಹೆಕ್ಕಡ್ಕ ಗುತ್ತಿನ ಸಂಸ್ಕಾರವಂತ ಆದರ್ಶ ದಂಪತಿಗಳಾದ ದಿವಂಗತ ಕಾಡಬೆಟ್ಟುಗುತ್ತು ಜೇವೇಂದ್ರ ಕುಮಾರ್ ಹಾಗೂ ಶ್ರೀಮತಿ ಧನವತಿ ಅಮ್ಮನವರ ದ್ವಿತೀಯ ಪುತ್ರರಾಗಿ ದಿನಾಂಕ 21/6/1966ರಲ್ಲಿ ಜನಿಸಿದ ತಾವು
ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನ ಶ್ರೀ ಅನಂತಮತಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ, ಪ್ರೌಢ ಶಿಕ್ಷಣವನ್ನು ಬೈಲೂರಿನ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಹಾಗೂ ಕಾಲೇಜು ಶಿಕ್ಷಣವನ್ನು ಕಾರ್ಕಳದ ಪ್ರತಿಷ್ಠಿತ ಶ್ರೀ ಭುವನೇಂದ್ರ ಕಾಲೇಜಿನಲ್ಲಿಯೂ, ಶಿಕ್ಷಕ ಶಿಕ್ಷಣ ತರಬೇತಿಯನ್ನು ಉಡುಪಿಯಲ್ಲಿ ಪಡೆದಿರುತ್ತೀರಿ. ಕೃಷಿ ಪ್ರಧಾನ ಕುಟುಂಬದಿಂದ ಬಂದ ತಾವು ಅಧ್ಯಯನದ ನಂತರ ಸರ್ವಶ್ರೇಷ್ಠ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡುತ್ತೀರಿ. 1991 ಜುಲೈ 22ರಂದು SNV ಸಂಸ್ಥೆಗೆ ಶಿಕ್ಷಕರಾಗಿ ಸೇರ್ಪಡೆಗೊಂಡು ಅಧ್ಯಾಪನ ವೃತ್ತಿಯನ್ನು ಪ್ರಾರಂಭಿಸಿ ಮುಂದೆ 1996ರಲ್ಲಿ ಕಾರ್ಕಳದಲ್ಲಿ ತೋಟಗಾರಿಕಾ ವೃತ್ತಿ ತರಬೇತಿಯನ್ನು ಪಡೆದಿರುತ್ತೀರಿ. ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಅಧ್ಯಾಪಕರಾದ ತಾವು ಸಮಾಜ ವಿಜ್ಞಾನ, ಕನ್ನಡ, ಚಿತ್ರಕಲೆ ಹಾಗೂ ಸ್ಕೌಟ್ಸ್ ತರಬೇತಿ ನೀಡಿ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ದಾರಿದೀಪವಾಗಿದ್ದೀರಿ. ಅಂತೆಯೇ ಸಮಾಜದ ಅಭಿವೃದ್ಧಿ, ಶಿಕ್ಷಣ, ಸಂಸ್ಕೃತಿ ಹಾಗೂ ಯುವಜನರ ಮಾರ್ಗದರ್ಶನದಲ್ಲಿ ಇವರ ಕೊಡುಗೆ ಅಪಾರವಾಗಿದೆ. ತಮ್ಮ ಸರಳ ವ್ಯಕ್ತಿತ್ವ, ನಾಯಕತ್ವ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳಿಂದ ಅನೇಕರಿಗೆ ಮಾದರಿಯಾಗಿದ್ದೀರಿ. ಇಂತಹ ಆದರ್ಶ ವ್ಯಕ್ತಿತ್ವವನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುವುದು ಹೃತ್ಪೂರ್ವಕ ಸ್ವಾಗತ ಕೋರುತ್ತಾ, ಇದೀಗ ಅವರನ್ನು ಶಾಲು ಹೊದಿಸಿ ಫಲಪುಷ್ಪ ಹಾಗೂ ಸ್ಮರಣಿಕೆಯನ್ನು ನೀಡಿ ಸನ್ಮಾನಿಸುವಂತೆ ವಿನಮ್ರವಾಗಿ ಕೋರುತ್ತೇನೆ. ನಮ್ಮ ಅಭಿನಂದನೆ ಗೌರವವನ್ನು ಸ್ವೀಕರಿಸಿದಂಥ ಯೋಗರಾಜ್ ಸರ್ ಅವರು ನಿಮ್ಮೆಲ್ಲರ ಮುಂದೆ ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನಶಲಾಕಯಾಂ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಹಿರಿಯಂಗಡಿ ಗೆಳೆಯರ ಬಳಗ ಇವರು ಇವತ್ತು ಸಾಧಕ ವಿದ್ಯಾರ್ಥಿಗಳನ್ನು ಹಾಗೂ ನಿವೃತ್ತಿಯನ್ನು ಪಡೆದಂಥ ಅಧ್ಯಾಪಕರನ್ನು ಗೌರವಿಸುವಂಥ ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ. ಕಳೆದ 35 ವರ್ಷಗಳಿಂದ ನಾನು ಈ ಕಾರ್ಕಳಕ್ಕೆ ಬಂದು ಈ ಪರಿಸರದಲ್ಲಿ ಇದ್ದುಕೊಂಡು ನಾನು ಕಲಿತಂಥ ವಿದ್ಯೆಯನ್ನು ವಿದ್ಯಾರ್ಥಿಗಳಿಗೆ ಹಂಚುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಭಾಳ ಸಂತೋಷದ ವಿಚಾರ ಅಂತ ಹೇಳಿದರೆ, ನಮ್ಮ ಊರಿನಲ್ಲಿ ನಾವು ಓದುತ್ತಿರುವಾಗ ಅಧ್ಯಾಪಕರು ಬಹಳ ದೂರದಿಂದ ಬಂದು ಶಿಕ್ಷಣವನ್ನು ಕೊಡ್ತಾಯಿದ್ರು. ಆದರೆ ಇವತ್ತು ನನಗೆ ಭಾಳ ಹೆಮ್ಮೆಯನ್ನು ಕೊಡುವಂಥ ವಿಚಾರ ಅಂತ ಹೇಳಿದರೆ, ನಾನು ಈ ವಠಾರದಲ್ಲಿದ್ದುಕೊಂಡು ನಮ್ಮ ಸುತ್ತಮುತ್ತ ಎಲ್ಲಿ ಯಾವ ಕಡೆ ಹೋದರೂ ಕೂಡ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳ ಮನೆಗಳೇ ನನಗೆ ಕಾಣಿಸ್ತದೆ. 35 ವರ್ಷಗಳಿಂದ ಈ ವಠಾರದಲ್ಲಿ ಓಡಾಡಿದ್ದೇನೆ. ಅವತ್ತಿಂದ ಇವತ್ತಿನವರೆಗೆ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು, ಹಾಗೆ
ಕೆಳಗಡೆ ಎದುರಲ್ಲಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರೂ ಕೂಡ ಅವತ್ತು ಯಾವ ಗೌರವವನ್ನು ವಿನಯವನ್ನು ಕೊಡ್ತಾ ಇದ್ರೋ ಅದೇ ಗೌರವ ವಿನಯ ಇವತ್ತು ಕೂಡ ಆ ವಿದ್ಯಾರ್ಥಿಗಳಲ್ಲಿ ಇದೆ ಅಂತ ಹೇಳಿದರೆ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಬಂಧುಗಳೇ, ನಾನು ಹೆಚ್ಚು ಮಾತಾಡೋದಿಲ್ಲ. ಶಿಕ್ಷಣ ಎನ್ನುವಂಥದ್ದು ಕೇವಲ ಶಾಲೆಯ 4 ಗೋಡೆಯ ಒಳಗಡೆ ಮಾತ್ರ ಸೀಮಿತ ಆಗಿರಬಾರ್ದು. ವ್ಯಕ್ತಿತ್ವವನ್ನು ರೂಪಿಸಬೇಕಾದ್ರೆ ಪಾಠ ಪ್ರವಚನಗಳು ಮಾತ್ರ ಸಾಕಾಗುವುದಿಲ್ಲ. ಪ್ರತಿಯೊಬ್ಬರಲ್ಲಿ ಕೂಡ ಜ್ಞಾನ ಇದೆ. ಆ ಜ್ಞಾನವನ್ನು ಬೆಳಗಿಸುವಂಥ, ಪ್ರಕಾಶಗೊಳಿಸುವಂಥ ಸಾಧನಗಳು ಈ ವಿದ್ಯಾಲಯಗಳು ಹಾಗೂ ಅಧ್ಯಾಪಕರು. ನಿಮ್ಮಲ್ಲಿರುವಂಥ ಆ ವಿದ್ಯೆಯನ್ನು, ನಿಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಜಾಗೃತಗೊಳಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅಂತ ನಾನು ನಂಬಿದ್ದೇನೆ. ಬಂಧುಗಳೇ, ಇವತ್ತು ನಮ್ಮ ಸ್ವಸ್ತಿಶ್ರೀ ನೇಮಿಸಾಗರ ವರ್ಣಿಜಿ ಈ ಶಿಕ್ಷಣ ಸಂಸ್ಥೆಗಳು, ಅದರಲ್ಲಿ ವಿಶೇಷವಾಗಿ ನಮ್ಮ ಪ್ರೌಢಶಾಲೆ ಕಳೆದ ಹಲವಾರು ದಶಕಗಳಿಂದ ವಿಶೇಷವಾಗಿ ಈ ಭಾಗದ ಹಾಗೂ ದೂರ ದೂರದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮಾರ್ಗದರ್ಶನ ನೀಡಿ ಈಗಾಗಲೇ ಗಿರೀಶ್ ಅವರು ಹೇಳಿದ ಹಾಗೆ ಅನೇಕ ವಿದ್ಯಾರ್ಥಿಗಳು ಇವತ್ತು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಅದು ಈ ಭೂಮಿ, ಈ ನೆಲ, ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಇಲ್ಲಿರ್ತಕ್ಕಂಥ ಭುಜಬಲಿ ಬ್ರಹ್ಮಚರ್ಯ ಆಶ್ರಮ, ಹಿಂದೆ ಕೀರ್ತಿಶೇಷ ಆದಿರಾಜ ಹೆಗಡೆಯವರು ಯಾವ ಮಾರ್ಗದರ್ಶನವನ್ನು ನೀಡುತ್ತಾ ವಿದ್ಯಾರ್ಥಿಗಳಿಗೆ ಜೀವನ ಬದುಕನ್ನು ಕಲ್ಪಿಸಿ ಕಟ್ಟಿಸಿಕೊಟ್ಟಿದ್ರು, ಅದನ್ನು ಇವತ್ತು ಕೂಡ ಇಂದಿನವರೆಗೂ ಕೂಡ ಆ ಸಂಸ್ಥೆ ಮುಂದುವರಿಸಿಕೊಂಡು ಬರ್ತಾ ಇದೆ. ಈ ಭಾಗದ ಅನೇಕ ಅಧ್ಯಾಪಕರು, ಧರ್ಮರಾಜ್ ಯಾದವ್ ಇರ್ಬೋದು, ಹಾಗೆ ಅಜ್ರಿ ಮಾಸ್ಟರ್ ಇರ್ಬೋದು, ಹಾಗೆ ಅನೇಕ ದೇವಪ್ಪಾಚಾರ್ಯ ನಮ್ಮ ಸಂಸ್ಕೃತ ಶಿಕ್ಷಕರಿರ್ಬೋದು, ನಾಗಕುಮಾರೇಂದ್ರ ಇರ್ಬೋದು, ಜಗತ್ಪಾಲ್ ಶೆಟ್ಟಿ ಅವರು ಇರ್ಬೋದು, ಆದಿರಾಜ ಹೆಗಡೆಯವರು ಇರ್ಬೋದು, ಹಾಗೆ ಲೀಲಾವತಿ ಟೀಚರ್ ಇರ್ಬೋದು, ಹಾಗೆ ಅನೇಕ ಈ ಭಾಗದ ಶಿಕ್ಷಕರು ಆ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದ್ದಾರೆ. ಇವತ್ತೆಲ್ಲರೂ ಕೂಡ ಒಳ್ಳೆಯ ಸ್ಥಾನಮಾನವನ್ನು ಪಡೆದುಕೊಂಡು ಈ ಸಂಸ್ಥೆಗಳಿಗೆ ಅವರು ಚಿರಋಣಿಯಾಗಿದ್ದಾರೆ. ಹಿರಿಯಂಗಡಿ ಗೆಳೆಯರ ಬಳಗ ಇದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದೆ. ನಾನು ಈ ಭಾಗದಲ್ಲಿ ಯಾವಾಗಲೂ ಹೋಗ್ತಾ ಇರುವಾಗ ಈ ಹಾಲಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ನಾನು ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ನಿಮ್ಮ ಈ ಗುರುಭಕ್ತಿ ಆಗಿರ್ಬೋದು, ಶಿಕ್ಷಣ ಪ್ರೇಮ ಆಗಿರ್ಬೋದು, ಸಾಧಕ ವಿದ್ಯಾರ್ಥಿಗಳನ್ನು ಗುರುತಿಸುವಂಥ ಮನೋಭಾವ ಇರ್ಬೋದು, ಅದು ಅತ್ಯಂತ ಶ್ಲಾಘನೀಯ ಎನ್ನುವಂಥ ಮಾತನ್ನು ಹೇಳ್ತಾ, ಅನೇಕ ಸಾಧಕ ವಿದ್ಯಾರ್ಥಿಗಳು ಇವತ್ತು ನಮ್ಮೊಂದಿಗಿದ್ದಾರೆ. ಅವರು ಇನ್ನೂ ಕೂಡ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ, ಉತ್ತಮ ಪ್ರಜೆಗಳಾಗಿ, ಉತ್ತಮ ನಾಗರಿಕಾಗಿ ಈ ಸಂಸ್ಥೆಗಳಿಗೆ, ತಮ್ಮ ಹೆತ್ತವರಿಗೆ, ಈ ಪರಿಸರಕ್ಕೆ ಒಳ್ಳೆಯ ಕೀರ್ತಿಯನ್ನು ತಂದುಕೊಡಿ ಎನ್ನುವಂಥ ಮಾತನ್ನು ಹೇಳ್ತಾ, ಗೆಳೆಯರ ಈ ಫ್ರೆಂಡ್ಸ್ ಕ್ಲಬ್, ಹಿರಿಯಂಗಡಿ ಫ್ರೆಂಡ್ಸ್ ಕ್ಲಬ್ ಇವರು ನೀಡಿದಂಥ ಈ ಸನ್ಮಾನವನ್ನು ಅತ್ಯಂತ ವಿನಯಪೂರ್ವಕವಾಗಿ ಇದನ್ನು ಸ್ವೀಕರಿಸುತ್ತಾ ಇದನ್ನು ನನ್ನ ಗುರುಚರಣಗಳಿಗೆ ಸಮರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಒಂದು ಅಭಿನಂದನೆಯನ್ನು ಸ್ವೀಕರಿಸಿ ಭಾಳ ಹಿತನುಡಿಗಳಾಡಿದ್ದಾರೆ. ಸ್ವಸ್ತಿಶ್ರೀ ನೇಮಿಸಾಗರ ವರ್ಣಿಜಿ ಅಂದರೆ ಅದು ನನ್ನ ಶಾಲೆ ಅಂತ ನನಗೆ ಭಾವನೆ ಆಗ್ತದೆ. ಯಾಕಂದರೆ ಪ್ರತಿ ವರ್ಷ ಸ್ಕೂಲ್ ಡೇ ಆಗುವಾಗ ನಂದು ಮೇಕಪ್ಪು, ಎಂತ ಇದ್ರು ಮಕ್ಕಳನ್ನ ನಾನು ಕಳಿಸೋದು ಅವರೇ. ಅವರು ಕೊಟ್ಟ ಹಣವನ್ನು ನಾನು ತಗೊಳ್ತೇನೆ. ಯಾಕೆಂದರೆ ಇಷ್ಟು ರೇಟ್ ಅಂತ ಆ ಶಾಲೆಗೆ ನಾನು ಇಷ್ಟರವರೆಗೆ ಹೇಳಲಿಲ್ಲ, ಇನ್ನು ಮುಂದೆ ಸಹ ಹೇಳುವುದಿಲ್ಲ. ಹಾಗಾಗಿ ಇಲ್ಲಿ ಪರಿಸರದವರು ಸಾಧ್ಯವಾದಷ್ಟು ಮಕ್ಕಳನ್ನು ಅಲ್ಲಿ ಕಳಿಸ್ಬೇಕು. ಯಾಕಂದರೆ ಕಡಿಮೆ ವೆಚ್ಚದಲ್ಲಿ ಭಾಳ ಉತ್ತಮವಾದಂಥ ಒಂದು ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ನೀಡುವ ಶಾಲೆ ಇದ್ದರೆ ಅದು ಸ್ವಸ್ತಿಶ್ರೀ ನೇಮಿಸಾಗರ ವರ್ಣಿಜಿ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತದೆ. ಹಾಗೆ ನಾನು ಉಷಾ ಪಡೆಯವರ ಹತ್ರ ಒಮ್ಮೆ ಹೇಳಿದ್ದೇನೆ, ಕಾಲೇಜ್ ಆಗುವಾಗ
ನೀವು ಆದಷ್ಟು ಬೇಗ ಸೈನ್ಸ್ ಮಾಡಿ ಅಂತ. ಅಂದರೆ ನಮ್ಮ ಮಕ್ಕಳಿಗೆ ಸೈನ್ಸ್ ಕಲಿಸ್ಬೇಕಂತ ಭಾಳ ಆಸೆ ಇತ್ತು, ಇಲ್ಲಿ ಆಗಬೇಕಂತ ಇತ್ತದು. ಅದು ನನ್ನ ಸಣ್ಣ ಮಗಳಿಗೆ ಒದಗಿ ಬಂದಿದೆ ನೆಕ್ಸ್ಟ್ ಇಯರ್. ಅದು ಭಾಳ ಸಂತೋಷವಾಗಿದೆ, ಹೆಮ್ಮೆಯಿಂದ ನಾನು ಹೇಳ್ತೇನೆ. ನಾನು ಕಳಿಸೋದು ಇದೇ ಹಿರಿಯಂಗಡಿ ಶಾಲೆಗೆ ಅಂತ ಹೇಳಲಿಕ್ಕೆ. ಹಾಗೆ ನನ್ನ ಹಾಗೆ ನಮ್ಮ ಹಾಗೆ ಎಲ್ಲರೂ ಕೂಡ ಈ ನಮ್ಮ ಪರಿಸರದ ಶಾಲೆಯನ್ನೇ ಅಭಿವೃದ್ಧಿಪಡಿಸಬೇಕು. ಉತ್ತಮ ಮಕ್ಕಳಿದ್ದಾರೆ, ಉತ್ತಮ ಕಲಿಸುವಂಥ ಟೀಚರ್ಸ್ ಅಲ್ಲಿದ್ದಾರೆ. ಹಾಗಾಗಿ ತಮ್ಮಲ್ಲಿ ಬೇಡಿಕೆ ಕೊಡ್ತೇನೆ, ನಮ್ಮ ಶಾಲೆಗೆ ಹಿರಿಯಂಗಡಿ ಶಾಲೆಗೆ ಕಳಿಸಿ ಮಕ್ಕಳನ್ನಂತ ಹೇಳ್ತಾ, ಮುಂದಿನ ನಮ್ಮ ಒಂದು ಅಭಿನಂದನೆಯನ್ನು ಸ್ವೀಕರಿಸುವ ನವೀನ್ ಸರ್ ಕೂಡ ಹಾಗೆ ಶಾಲೆ ಹೋಗುವಾಗ ದತ್ತಣ್ಣ ಬಲೆ ದತ್ತಣ್ಣ ದಾದಾವಡ ಅಂತ ಕೇಳುವರು. ನನಗೆ ಮಾತ್ರ ಅಲ್ಲ, ಎಲ್ಲರಿಗೆ ಹೇಳ್ತಾರೆ. ಈಗ ನಾನು ಹೇಳೋದಂದರೆ ನನಗೊಂದು ಅವಕಾಶ ಸಿಕ್ಕಿದೆ ಮೈಕಿಟ್ಟು ಮಾತಾಡಲಿಕ್ಕೆ, ಹಾಗಾಗಿ ನಾನು ಎಲ್ಲರಿಗೆ ಹೇಳಿದ್ದಾರೆ ಅವರು. ಹಾಗಾಗಿ ಅವರು ತಮ್ಮ ಒಂದು ಅಭಿನಂದನಾ ಭಾಷಣವನ್ನು ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಈ ಸಭಾಂಗಣದ ಬಲಗಳಲ್ಲಿರುವಂತಹ ದೈವಿ ಶಕ್ತಿಗಳನ್ನು ನೆನವರಿಕೆ ಮಾಡಿಕೊಂಡು ಈ ಸಭೆಯಲ್ಲಿ ವಿರಾಜಮಾನರಾಗಿರುವ ಉಷಾ ಮೇಡಮ್ರವರೇ, ಯೋಗರಾಜ್ ಸರ್ ಅವರೇ, ವಕೀಲ್ ಸಾಬ್ರವರೇ, ಗಿರೀಶ್ ರವರೇ, ಹರೀಶ್ ರವರೇ, ಕಲಾವತಿಯವರೇ ಹಾಗೂ ಉಷಾರವರೇ, ದತ್ತಾತ್ರೇಯರವರೇ, ಎಲ್ಲ ಅವರ ಗಿರೀಶ್ ರವರ ಫ್ರೆಂಡ್ಸ್ ಬಲಗ ಸುಮಾರು 20 ಮಂದಿ ಇದ್ದಾರೆ. ಹಾಗೆ ಎಲ್ಲ ಸಭಾಸದರೇ, ನಿಮ್ಮೆಲ್ಲರಿಗೂ ವಂದಿಸುತ್ತಾ ಒಂದೆರಡು ಮಾತುಗಳು. ಇಲ್ಲಿ ಮೇಲೆಗೆ ಬರುತ್ತಿದ್ದಂತೆ ಶಿವಾಜಿ ಮಹಾರಾಜರ ಫೋಟೋ ಕಂಡೆ, ಭಾಳ ಖುಷಿಯಾಯಿತು. ಧರ್ಮಕ್ಕಾಗಿ ಎಂತಹ ತ್ಯಾಗ ಮಾಡಿದೆ ಅವರ ತಂಡ ಅಂಥೇಳಿ ನಾವು ಇತಿಹಾಸದಲ್ಲಿ ಕಲ್ತಿದ್ದೇವೆ, ಓದಿದ್ದೇವೆ. ಸ್ವಲ್ಪ ಮಟ್ಟಿಗೆ ಕರ್ನಾಟಕದ ಬೆಳವಡಿ ಮಲ್ಲಮ್ಮ ಅವರಿಗೆ ತೊಂದರೆ ಆಯಿತು, ಇವರಿಂದಲ್ಲ, ಇವರ ಸೈನಿಕರಿಂದ ಕೆಲವರಿಂದ. ಅದು ಮತ್ತೆ ಗೊತ್ತಾಯಿತು, ಸರಿ ಮಾಡಿದರು. ಅಂತಹ ಮಹಾನ್ ಚೇತನವಾದಂತಹ ನಮ್ಮ ಶಿವಾಜಿ ಮಹಾರಾಜರಿಗೂ ವಂದಿಸುತ್ತಾ, ಎಲ್ಲ ಬಂಧುಗಳೇ, ಕೆಲವಂಬಲ್ಲವರಿಂದ ಕೆಲವಂ ಕಲ್ತು ಅಂತ ಹೇಳಿದ ಹಾಗೆ ನಾವು ಹುಟ್ಟಿನಿಂದಲೇ ಸರ್ವಜ್ಞರಾಗಿರುವುದಿಲ್ಲ. ಸರ್ವಜ್ಞನೂ ಕೂಡ ಅದೇ ಹೇಳ್ತಾನೆ, ಕೆಲವರಿಂದೆಲ್ಲ ಸ್ವಲ್ಪ ಸ್ವಲ್ಪ ವಿದ್ಯೆಗಳನ್ನು ಕಲಿತು ತಾನು ಸರ್ವಜ್ಞನಾದೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ನಾನು ಸಣ್ಣದಿರುವಾಗ ಎಲ್ಲ ನಮ್ಮ ಊರಲ್ಲಿ ದೇವಸ್ಥಾನ ಇದೆ, ಶ್ರೀ ವಿಷ್ಣುಮೂರ್ತಿ ಮಹಾ ದೇವಸ್ಥಾನ. ಅದು ಅಲ್ಲಿ 1 ತಿಂಗಳು ಭಜನೆ ಉತ್ಸವ ನಡೀತಾ ಇತ್ತು. ನಾವೆಲ್ಲ ಭಜನೆಗೆ ಹೋಗೋದು. ಅಲ್ಲಿಂದ ಒಂದು ಗೋವಿಂದೂರು ಅಂತ ಹೇಳಿ 1 ಕಿಲೋಮೀಟ್ರ್ ದೂರದಲ್ಲಿರುವ ಒಂದು ಅಶ್ವತ್ಥಕಟ್ಟೆಗೆ ಹೋಗಿ ಅಲ್ಲಿವರೆಗೆ ಭಜನೆ ಹಾಡ್ತಾ ಹೋಗಿ ಮತ್ತೆ ವಾಪಸ್ ಬರುವುದು. ಇದು ಪ್ರತಿ ವರ್ಷ ಭಜನೆ ಮಂಗಳ ಅಂಥೇಳಿ. ಆಮೇಲೆ ಮನೆಗೆ ಹೋಗ್ಲಿಕ್ಕುಂಟು, ಬಹಳ ಖುಷಿ ನಮಗೆ. ಅಲ್ಲಿ ಅವಲಕ್ಕಿ ಸಿಗ್ತದೆ, ಮತ್ತು ಎಲ್ಲರ ಪರಿಚಯ ಆಗ್ತದೆ, ಹೊಸ ಹೊಸ ಭಜನೆಗಳು ಬರ್ತವೆ, ಬಹಳ ಖುಷಿ. ಆ ಸಣ್ಣದಿರುವಂತಹ ಆ ಸಮಯದಲ್ಲಿ ಏನು ಕಷ್ಟ ಆದರೂ ಕೂಡ ಅದು ಕಷ್ಟ ಲೆಕ್ಕಕ್ಕೆ ಬರುವುದಿಲ್ಲ. ಇಲ್ಲಿ ಈಗ ಏನು 10-20 ಮಂದಿಯ ಒಂದು ಯುವಕರ ತಂಡ ರೆಡಿಯಾಗಿದೆ. ಪ್ರಾರಂಭದಲ್ಲಿ ತುಂಬ ಕಷ್ಟದ ದಿನಗಳನ್ನು ನಾನು ನೋಡಿದ್ದೇನೆ, ಆದರೂ ಅವರು ಕಷ್ಟ ಅಂತ ಎಣಿಸಲಿಲ್ಲ. ನೋಡಿ, ಅಂತಹವರೇ ಈ ಒಂದು ಸಂಸ್ಥೆಯ ಏಳಿಗೆಗೆ ಕಾರಣರಾದರು ಅಂತ ಹೇಳಿದರೆ ನಮಗೆ ಮನಸ್ಸಿಗೆ ಬಹಳ ಖುಷಿ ಆಗ್ತದೆ. 91ರಲ್ಲಿ ಬಂದಿದ್ದೆ ಹೇಳಿದರು ಅವರು. ಆಗ ನಂತರದಲ್ಲಿ ಹಲವಾರು ವಿದ್ಯಾರ್ಥಿಗಳನ್ನು ನಾನು ನೆನಪಿನಲ್ಲಿ ಇಟ್ಕೊಂಡಿದ್ದೆ. ಗಿರೀಶ್ ಅಂಥವರು, ಹರ್ಷ ಅವರ ತಮ್ಮ. ಗಿರೀಶ್ ಸ್ವಲ್ಪ ಮುಂದಾಳು, ಧೈರ್ಯದಿಂದ ಸಾಗುವವರು. ಕ್ರಿಕೆಟಲ್ಲಿ ನೋಡಿದ್ದೇನೆ, ಏನು ಹೊಡೆತ ಒಂದೊಂದು ಅಂತ. ಗಿರೀಶ್, ಮಹೇಶ್, ಶ್ರೀಶ, ವಿನೋದ್ ಕಿಣಿ, ಇಲ್ಲಿ ತುಂಬ ಬಂದಿದ್ದಾರೆ. ಹೇಳಿಕೆ ಹೋದರೆ ತುಂಬ ಆಗ್ತದೆ. ಎಂಥ ಒಂದೊಂದು ಆ ಧೈರ್ಯದ ಮುಂದೆ ಬಂದು ಹೊಡೆಯುವಂತಹ ಚಾಕಚಕ್ಯತೆ ಅದೆಲ್ಲ ಇತ್ತು ಅವರಲ್ಲಿ.
ಹಾಗೆ ಅದೇ ಧೈರ್ಯ ನೋಡಿ, ಒಂದು ಸಣ್ಣ ಒಂದು ಕ್ಲೂ ಅದು ಅವರಿಗೆ ಜೀವನದ ಟರ್ನಿಂಗ್ ಪಾಯಿಂಟ್ಗಳು ಆಗ್ತದೆ. ಆದ್ದರಿಂದ ಅಂತಹ ತಂಡ ನೋಡಿ ಇವತ್ತು ಈ ಒಂದು ಸಂಸ್ಥೆಗೆ ಬೆನ್ನೆಲುಬು ಆಗಿದೆ. ಆದ್ದರಿಂದ ಅವರನ್ನು ಸ್ವಲ್ಪ ಹುರಿದುಂಬಿಸ್ತಾ ಇದ್ದೆ. ನಾನು ಅವರೊಟ್ಟಿಗೆ ಆಟ ಆಡಿದ ನೆನಪುಗಳು ಬರ್ತವೆ. ಹಾಗೆ ನಮ್ಮ ಹೆಡ್ ಮಾಸ್ಟ್ರು ಜಗತ್ಪಾಲ್ ಬಂಗ್ರಿದ್ರು, ಅವ್ರದ್ದು ಸ್ವಲ್ಪ ಹೆದರಿಕೆ ಇತ್ತು ನಮಗೆ. ವಿಷಯ ಮೇಡಮ್ರದ್ದು ಅಷ್ಟು ಹೆದರಿಕೆ ಇಲ್ಲ, ಅವರು ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಹೋಗ್ಬೋದು. ನಾವು ಬಂಗಾರದ್ದು ಸ್ವಲ್ಪ ಹೆದರಿಕೆ ಇತ್ತು. ಅದನ್ನು ಆದರೂ ಕೂಡ ನಾನು ಕೇಳಿಕೊಂಡು ಆಟ ಆಡಲಿಕ್ಕೆ ಸಮಯ ಇರುವಾಗ ಹೋಗ್ತಾ ಇದ್ದೆ. ಬಹಳ ಖುಷಿ ಕೊಡ್ತದೆ. ಆಗಿನ ದಿನಗಳು ಮತ್ತೆ ಕಡಿಮೆ ಆಯಿತು. ಆಮೇಲೆ ಯೋಗಾಭ್ಯಾಸಕ್ಕೆ ತೊಡಗಿದೆ. ಮಕ್ಕಳಿಗೆಲ್ಲ ಯೋಗಾಭ್ಯಾಸವನ್ನು ಕಲಿಸ್ತಾ ಇದ್ದೆ. ಮತ್ತು ಬೇರೆ ಬೇರೆ ಕಡೆಗೆ ಹೋಗಿ ಯೋಗಾಸನ ಹೇಳಿಕೊಡುವಂತಹ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಹೇಳಿಕೊಡುವಂತಹ ಒಂದು ಅವಕಾಶ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಅವರ ಅಥವಾ ಶಾಂತಿವನ ಟ್ರಸ್ಟ್ ಅವರ ಕಾರಣದಿಂದ ನನಗೆ ಸಿಕ್ಕಿತ್ತು. ಅದು ಕೂಡ ಮನಸ್ಸಿಗೆ ಬಹಳ ಖುಷಿ ಕೊಡ್ತದೆ. ಹಾಗೆಯೇ ಸ್ಕೌಟಿಂಗ್ ವಿಭಾಗದಲ್ಲಿ ಕೂಡ ತುಂಬ ಖುಷಿ ಕೊಡುವಂತಹ ಸಂಗತಿಗಳಿದ್ದವು. ಇದೆಲ್ಲ ನೆನೆಸಿಕೊಂಡು ನೆನಪು ಮಾಡಿಕೊಂಡು ನೀವು ಆ ನೆನಪನ್ನು ಇಟ್ಕೊಂಡಿದ್ದೀರಿ, ನಮಗೆ ಸನ್ಮಾನ ಮಾಡಿದಿರಿ. ಬಹಳ ಸಂತೋಷದಿಂದ ಈ ಸನ್ಮಾನವನ್ನು ಸ್ವೀಕಾರ ಮಾಡಿದ್ವಿ. ನಮಸ್ತೆ. ಅಭಿನಂದನೆಗಳು ನವೀನ್ ಸರ್ ಅವರಿಗೆ. ಈಗ SSLCಯಲ್ಲಿ ಭಾಳ ಹೆಚ್ಚು ಅಂಕವನ್ನು ಪಡೆದವರಿಗೆ ಗುರುತಿಸಿ ಗೌರವಿಸುವ ಕಾರ್ಯಕ್ರಮ. ಈ ಪಟ್ಟಿಯನ್ನು ನಮ್ಮ ಅಶೋಕ್ ರವರು ತಮ್ಮ ಮುಂದೆ ಮಂಡಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಅತಿಥಿ ಗಣ್ಯರಿಗೆ ವಂದಿಸುತ್ತಾ, ನಮ್ಮ ಹಿರಿಯಂಗಡಿ ಪರಿಸರದಲ್ಲಿ SSLCಯಲ್ಲಿ ಅತ್ಯುತ್ತಮ ಅಂಕವನ್ನು ಪಡೆದು ತೇರ್ಗಡೆಯಾದಂಥ ವಿದ್ಯಾರ್ಥಿಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಓದಿ ಹೇಳಲಿಕ್ಕಿದ್ದೇನೆ. ಅನಿಕಾ ಶೆಟ್ಟಿ, ಇವರು ತಾಯಿ ವಿದ್ಯಾ, ತಂದೆ ವಿನೋದ್ ಇವರ ಪುತ್ರಿಯಾಗಿದ್ದಾರೆ. ಹಾಗೆ ರವಿಶಂಕರ್ ಶಾಲೆಯಲ್ಲಿ ಓದುತ್ತಿದ್ದು 84.45 ಅಂಕದಲ್ಲಿ ತೇರ್ಗಡೆಯನ್ನು ಹೊಂದಿರುತ್ತಾರೆ. ಇವರಿಗೆ ಅಭಿನಂದನೆಗಳು. ಹಾಗೆಯೇ ಲೇಖನ್ ವಿ ಜೈನ್, ತಾಯಿ ರಾಜಶ್ರೀ ವಿ ಜೈನ್, ತಂದೆ ವಸಂತ ಜೈನ್ ಇವರ ಪುತ್ರರಾದಂಥವರು ರಾಜೇಶ್ವರಿ ಶಾಲೆಯಲ್ಲಿ ಓದುತ್ತಿದ್ದಾರೆ. 87.68 ಅಂಕವನ್ನು ಪಡೆದು ತೇರ್ಗಡೆಯನ್ನು ಹೊಂದಿರುತ್ತಾರೆ. ಹಾಗೆ ಗಾನವಿ, ತಾಯಿ ಪದ್ಮಶ್ರೀ, ತಂದೆ ಸೀತಾರಾಮ್ ಇವರ ಪುತ್ರಿಯಾದಂತಹ ಇವರು SNV ಶಾಲೆಯಲ್ಲಿ 82.72 ಅಂಕದಲ್ಲಿ ತೇರ್ಗಡೆ ಹೊಂದಿರುತ್ತಾರೆ. ಇವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಇವರ ತಂದೆ ತಾಯಿ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅವರ ತಂದೆ ತಾಯಿ ಬಂದಿದೆ, ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ.
ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ನಮ್ಮ ಕಿರು ಧನ ಸಹಾಯವನ್ನು ಸ್ವೀಕರಿಸಿದ್ದೀರಿ. ನೀವು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚು ಹಣವನ್ನು ಸಂಪಾದನೆ ಮಾಡುವಂಥ ವೃತ್ತಿ ನಿಮಗೆ ಸಿಗಲಿ. ಹೀಗೆ ನೀವು ಮಕ್ಕಳಿಗೆ ನಿಮ್ಮಿಂದ ಸಹಕಾರ ನೀಡುವಂತಾಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಹಾರೈಸುತ್ತಾ, ಈ ಸಮಾರಂಭದಲ್ಲಿ ಇರುವಂಥ ನಮ್ಮ ಸುಗಂಧ್ ಕುಮಾರ್ ಅವರು ತಮ್ಮ ಅನಿಸಿಕೆಯನ್ನು ಹೇಳಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಎಲ್ಲರಿಗೂ ವಂದನೆಗಳು. ಉದ್ಘಾಟಕರಾದಂತಹ ಸಮಾರಂಭದ ಉದ್ಘಾಟಕರಾದಂಥ ಗಿರೀಶ್ರಾವ್ ಅವರವರು ಒಂದು ಮಾತನ್ನು ಹೇಳಿದರು, ಕೇಳಿಸ್ಕೊಂಡೆ. ಇದೊಂದು ಕುಟುಂಬದ ಕಾರ್ಯಕ್ರಮ ಅನ್ನುವ ಹಾಗೆ ಕಂಡು ಬರ್ತಾ ಇದೆ ಅಂತ. ನನಗೂ ಹಾಗೆ ಅನ್ನಿಸ್ತದೆ. ಯಾಕೆಂದರೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಬಹುಶಃ ಬರೀ ಹಿರಿಯಂಗಡಿ ಫ್ರೆಂಡ್ಸ್ ಬಳಗ ಅಲ್ಲ, SNV ವಿದ್ಯಾಸಂಸ್ಥೆಗಳು ಕೂಡ. ಬಹುಶಃ ಇಲ್ಲಿ ಭಾಳಷ್ಟು ಮಂದಿ ಈ SNV ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿಗಳೇ ಇದ್ದಾರೆ ಅಥವಾ ವಿದ್ಯಾರ್ಥಿಗಳೇ ಇದ್ದಾರೆ ಅಂತ ನನ್ನ ಅನಿಸಿಕೆ. ಅದಕ್ಕೊಂದು ಇತಿಹಾಸವೇ ಇದೆ, ಒಂದು ಪರಂಪರೆ ಇದೆ. ಉಷಾ ಮೇಡಮ್ರವರು ಮುಖ್ಯಾಧ್ಯಾಪಿಕೆಯಾಗಿ ಸೇರಿಕೊಂಡ ಲಾಗಾಯತಿನಿಂದ ನಾನು ಗಮನಿಸ್ತಾ ಬಂದಿದ್ದೇನೆ. ಅವರ ನಾಯಕತ್ವದಲ್ಲಿ ಆ ಸಂಸ್ಥೆ ಶ್ರೇಯಸ್ಸನ್ನು ಹೊಂದಿದ ರೀತಿಯನ್ನು ಕೂಡ ಗಮನಿಸ್ತಾ ಬಂದಿದ್ದೇನೆ. ನನ್ನ ಇಬ್ಬರು ಮಕ್ಕಳು ಕೂಡ ಅಲ್ಲೇ ಕಲಿತವರು. ಒಬ್ಬ ಇಂಜಿನಿಯರಿಂಗ್ ಮುಗಿಸಿದ್ದಾನೆ ದೊಡ್ಡವನು, ಚಿಕ್ಕವನು ಸೆಕೆಂಡ್ PUCಯಲ್ಲಿ ಆಳ್ವಸಲ್ಲಿದ್ದಾನೆ. ಅವನಿಗೂ ಕೂಡ ಇದೇ ಸಂಸ್ಥೆಯಿಂದ ಕಳೆದ ವರ್ಷ ಸನ್ಮಾನ ಸಮಾರಂಭ ಆಗಿತ್ತು, ನಾನು ಭಾಗವಹಿಸಿದ್ದೆ. ಈ ಬಾರಿ ಅತಿಥಿಯಾಗಿ ಬಂದಿದ್ದೇನೆ. ಈ ಹಿರೇಂಗಡಿ ಫ್ರೆಂಡ್ಸ್ ಬಳಗದಲ್ಲಿ ಇರುವವರು ಬಹುತೇಕ ಎಲ್ಲರೂ ಕೂಡ SNV ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿಗಳೇ ಆಗಿದ್ದಾರೆ. ಎಲ್ಲ ಅರ್ಥದಲ್ಲಿ ಇದೊಂದು ಕುಟುಂಬದ ಕಾರ್ಯಕ್ರಮ ನಿಜವಾಗಿಯೂ ಹೌದು ಅಂತ ಗಿರೀಶ್ರಾವ್ರವರ ಒಂದು ಮಾತಿಗೆ ಸಹಮತ ನನ್ನದು ಕೂಡ. ಯಾವುದೇ ಒಂದು ಸಂಸ್ಥೆಯ ಹಿರಿಮೆ ಜಾಸ್ತಿ ಆಗುವುದು, ಅದನ್ನು ಗುರುತಿಸಲ್ಪಡುವುದು ಇಂಥ ಸತ್ಕಾರ್ಯಗಳಿಂದ ಅಂತ ನನಗನ್ನಿಸ್ತದೆ. ಇದು ಒಂದು ಸಮಾಜಮುಖಿ ಕಾರ್ಯಕ್ರಮ ಮಾತ್ರ ಅಲ್ಲ, ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಉತ್ತೇಜನವನ್ನು ಕೊಡುವಂತಹ ಒಂದು ಕಾರ್ಯಕ್ರಮ. ಇವತ್ತು ಮಾಡಿದಂಥ ಈ ಸತ್ಕಾರ್ಯ ಇಬ್ಬರು ಅತ್ಯುತ್ತಮ ಅಧ್ಯಾಪಕರನ್ನು ಗೌರವಿಸಿ ಸನ್ಮಾನಿಸಿದಂಥ ಈ ಒಂದು ಕಾರ್ಯಕ್ರಮ ಎಂದಿಗೂ ನೆನಪುಳಿಯುವಂಥ ಒಂದು ಕಾರ್ಯಕ್ರಮ. ಮತ್ತು ಈ ಅಧ್ಯಾಪಕ ವೃತ್ತಿ ಅನ್ನುವಂಥದ್ದು ಬಾಕಿ ವೃತ್ತಿಗಳ ಹಾಗೆ ಅಲ್ಲ. ಅಧ್ಯಾಪಕ ಬರೀ ಅಧ್ಯಾಪಕನಾದರೆ ಸಾಲದು ಒಂದು ವಿದ್ಯಾಸಂಸ್ಥೆಯಲ್ಲಿ ಅಥವಾ ಒಂದು ಕ್ಲಾಸ್ ರೂಮಿನಲ್ಲಿ. ಅವನ ಜವಾಬ್ದಾರಿಗಳು ಬಹುತೇಕ ಇರ್ತದೆ. ಬಹುಶಃ ನಾನು ಹೇಳಬೇಕು, ಒಬ್ಬ ಅಂಶಕಾಲಿಕ, ನನ್ನ ವಕೀಲ ವೃತ್ತಿಯ ಜೊತೆಗೆ ಅಂಶಕಾಲಿಕ ಅಧ್ಯಾಪಕನಾಗಿ ಆನ್ ಇನ್ವಿಟೇಷನ್, ಸಂಸ್ಥೆಯ ಆಮಂತ್ರಣದ ಮೇಲೆಗೆ ಸುಮಾರು 11 ವರ್ಷಗಳ ಕಾಲ ನಾನು ಕೂಡ ಅಂಶಕಾಲಿಕ ಅಧ್ಯಾಪಕನಾಗಿ ಕೆಲಸ ಮಾಡಿದ್ದೆ. ಬೇರೆ ಬೇರೆ ವಿಷಯಗಳನ್ನು ಕಲಿಸಿದ್ದೇನೆ. ಅದು SVT ಮಹಿಳಾ ಕಾಲೇಜ್ ಇರ್ಬೋದು, ಭುವನೇಂದ್ರ ಕಾಲೇಜ್ ಇರ್ಬೋದು, ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು. ಈಗ ಬಿಟ್ಟಿದ್ದೇನೆ, ನಾನು ಬಿಟ್ಟೆ ಒಂದು 12 ವರ್ಷ ಆಯಿತು. ಹಾಗಾಗಿ ಅಧ್ಯಾಪನದ ಮತ್ತು ಅಧ್ಯಾಪಕನ ಜವಾಬ್ದಾರಿಗಳು, ಅವನ ಕಷ್ಟಗಳು, ಶ್ರಮಗಳು ನನಗೆ ಅರಿವಿದೆ. ಆ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ, ಇವತ್ತು ನಿವೃತ್ತಿಗೊಂಡು ಈ ಸಮಾಜದಲ್ಲಿ ಗೌರವಿಸಲ್ಪಡುವ, ಸನ್ಮಾನಿಸಲ್ಪಟ್ಟಂತಹ ಇಬ್ಬರು ಅಧ್ಯಾಪಕರು ಅವರ ವೃತ್ತಿಯ ಹಿಂದೆ, ಮೊನ್ನೆ ಅವರು ನಿವೃತ್ತಿಗೊಳ್ಳುವವರೆಗೂ ಕೂಡ ಅದರ ಹಿಂದಿರುವಂಥ ಒಂದು ಶ್ರಮ, ಆ ಕಲಿಕಾಶ್ರಮ ಮತ್ತು ವಿದ್ಯಾದಾನದಲ್ಲಿ ಅವರಿಗೆ ಎದುರಾದಂಥ ಸವಾಲುಗಳು, ಆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಇರ್ಬೋದು, ಅವರ ಉತ್ತೇಜನಕ್ಕಾಗಿ, ಅವರ ಉನ್ನತಿಗಾಗಿ ಅವರು ಶ್ರಮಿಸಿದಂತಹ ಅಥವಾ ಶಿಸ್ತನ್ನು ಕಾಪಾಡುವಲ್ಲಿ ಅವರು ಶ್ರಮಿಸಿದಂತಹ ಒಂದು ಅನುಭವ, ಅದು ಇನ್ನೊಬ್ಬರಿಗೆ ಪಾಠವಾಗ್ತದೆ ಬಹುಶಃ. ಯಾಕಂತೇಳಿದರೆ ಒಂದು ತರಗತಿಯಲ್ಲಿ ವಿವಿಧ ರೀತಿಯ ಅಧ್ಯಾಪಕರು ಇರ್ತಾರೆ, ವಿವಿಧ ರೀತಿಯ ವಿದ್ಯಾರ್ಥಿಗಳು ಇರ್ತಾರೆ. ಅವರನ್ನು ನಾವು ಕ್ಯಾಟಗರೈಸ್ ಮಾಡಿದ್ದುಂಟು, ದಿ ಬೆಸ್ಟ್, ಗುಡ್, ಎವರೇಜ್, ಬಿಲೋ ಎವರೇಜ್ ಅಂತ. ಎಲ್ಲ ವಿದ್ಯಾರ್ಥಿಗಳನ್ನು ಒಟ್ಟಾಗಿ ಕರೆದುಕೊಂಡು ಹೋಗಿ ಅವರಿಗೆಲ್ಲರಿಗೂ ಶ್ರೇಯಸ್ಸನ್ನು ಬರುವ ಹಾಗೆ ಮಾಡುವಂಥ ಒಂದು ಮಹತ್ತರವಾದಂತಹ ಜವಾಬ್ದಾರಿ ಅಧ್ಯಾಪಕರಲ್ಲಿ ಇರ್ತಾರೆ. ಬಹುಶಃ ಈ ಮಾತಿಗೆ ಸಹಮತ ಇದೆ ಅಂತ ಅನಿಸ್ತದೆ ನನಗೆ. ಇವತ್ತು ಇಲ್ಲಿ ಸೇರಿದಂತಹ ಆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ತಮ್ಮ ತಮ್ಮ ಪರೀಕ್ಷೆಗಳಲ್ಲಿ, ಅದು SLC ಇರ್ಬೋದು, PUC ಇರ್ಬೋದು, ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದವರು, ಅತ್ಯುತ್ತಮ ಅಂಕಗಳನ್ನು ಪಡೆದವರು,
ಅವರಲ್ಲಿ ಸನ್ಮಾನಿತರಾದಾಗ ಅವರಿಗಾಗುವಂತಹ ಸಂತೋಷ, ನಮಗಾಗುವಂತಹ ಅನುಭವ, ಇದೆಲ್ಲ ನೆನಪಿನಲ್ಲಿ ಉಳಿಯುವಂತಹ ಒಂದು ವಿಷಯವಾಗಿದೆ. ಈ ಒಂದು ವಿಷಯದಲ್ಲಿ ಇವತ್ತು ಹಿರಿಯಂಗಡಿ ಫ್ರೆಂಡ್ಸ್ ಬಳಗದವರು ನಡೆಸಿಕೊಂಡು ಬರುತ್ತಿರುವಂಥ ಈ ಕಾರ್ಯಕ್ರಮ ಇದು ನಿರಂತರವಾಗಿ ನಡೆಯಲಿ. ಈ ವರ್ಷ ಮಾತ್ರವಲ್ಲ, ಇದು ನಿರಂತರವಾಗಿ ನಡೆಯಲಿ. ಇದಕ್ಕೆ ನಮ್ಮ ಸಹಕಾರ ಇದೆ, ನನ್ನ ವೈಯಕ್ತಿಕ ಸಹಕಾರ ಇದೆ ಅಂತ ಹೇಳಿಕೊಂಡು ಇಲ್ಲಿ ಸನ್ಮಾನಿತರಾದ ಅಧ್ಯಾಪಕರನ್ನು ಮತ್ತೊಮ್ಮೆ ಅಭಿನಂದಿಸಿ, ವಿದ್ಯಾರ್ಥಿಗಳನ್ನು ಕೂಡ ಮತ್ತೊಮ್ಮೆ ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ತೆ. ವಂದನೆ, ಅಭಿನಂದನೆಗಳು ಸುಗಂಧರಾಜ್ರವರಿಗೆ. ಮುಂದೆ PUCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡ್ಕೊಂಡು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯಾದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ. PUCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದು ತೇರ್ಗಡೆಯಾಗಿರುತ್ತಂಥವರು ತ್ರಿಶೂಲ್ ದೇವಾಡಿಗ, ತಾಯಿ ರೇಣುಕಾ, ತಂದೆ ಪ್ರವೀಣ್ ದೇವಾಡಿಗ ಇವರ ಪುತ್ರನಾಗಿರುವ ಇವರು SNV ಶಾಲೆಯಲ್ಲಿ ಓದಿ 83% ಅಂಕವನ್ನು ತೆಗೆದು ತೇರ್ಗಡೆಯಾಗಿದ್ದಾರೆ ತ್ರಿಶೂಲ್ ದೇವಾಡಿಗ. ಹಾಗೆ ಸಂದರ್ಶಿನಿ, ತಾಯಿ ಆಶಾ, ತಂದೆ ಚಂದಯ್ಯ ಇವರ ಪುತ್ರಿಯಾದಂಥ ಸಂದರ್ಶಿನಿ ಸರ್ಕಾರಿ ಬೋರ್ಡ್ ಹೈಸ್ಕೂಲ್ನಲ್ಲಿ ಕಲಿತಂಥ ಇವರು 93% ಅಂಕವನ್ನು ಪಡೆದು ತೇರ್ಗಡೆ ಹೊಂದಿರುತ್ತಾರೆ. ಹಾಗೆ ರಿತಿಕಾ, ತಾಯಿ ರೇಖಾ, ತಂದೆ ನಾಗೇಶ್ ಇವರ ಪುತ್ರಿಯಾದಂಥ ಇವರು ಕ್ರೈಸ್ಕಿಂಗ್ ಶಾಲೆಯಲ್ಲಿ ಓದಿ 84% ಅಂಕಗಳೊಂದಿಗೆ ತೇರ್ಗಡೆ ಆಗಿರುತ್ತಾರೆ. ಇವರ ತಂದೆ ತಾಯಿ ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ತಮ್ಮ ಕೈ ಚಪ್ಪಾಳೆಯಿಂದ ಇವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಇವರ ತಂದೆ ತಾಯಿ ಬಂದಿದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೀವಿ. ಹಾಗೆ ಪೂರ್ವಿ, ತಾಯಿ ಶೋಭಾ ದೇವಾಡಿಗ, ತಂದೆ ಗಣೇಶ್ ದೇವಾಡಿಗ ಇವರ ಪುತ್ರಿಯಾದಂಥ ಇವರು ನಿಟ್ಟೆ ಕಾಲೇಜಿನಲ್ಲಿ ಓದಿ 92% ತೆಗೆದು ತೇರ್ಗಡೆಯಾಗಿದ್ದಾರೆ. ಇವರಿಗೆ ಅಭಿನಂದನೆಗಳು. ಹಾಗೆ ಅನನ್ಯ ಕುಲಾಲ್, ತಾಯಿ ಜ್ಯೋತಿ, ತಂದೆ ರಮೇಶ್ ಜ್ಞಾನಸುಧಾ ಕಾಲೇಜಿನಲ್ಲಿ ಓದಿ 95% ಅಂಕವನ್ನು ಪಡೆದಿರುತ್ತಾರೆ. ಇವರಿಗೂ ಕೂಡ ಅಭಿನಂದನೆಗಳು. ಹಾಗೆ ಪೂರ್ಣೇಶ್ವರಿ, ತಾಯಿ ಪ್ರೇಮ ಹಾಗೂ ತಂದೆ ರಾಜು ಇವರ ಪುತ್ರಿಯಾದಂಥ ಇವರು ಕ್ರೈಸ್ಕಿಂಗ್ ಶಾಲೆಯಲ್ಲಿ ಓದಿರುತ್ತಾರೆ. 94% ಅಂಕವನ್ನು ಪಡೆದು ತೇರ್ಗಡೆಯಾಗಿದ್ದಾರೆ. ಇವರಿಗೆ ಅಭಿನಂದನೆಗಳು. ಇವರ ತಂದೆ ತಾಯಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ.
ತಮ್ಮ ಕೈ ಚಪ್ಪಾಳೆಯಿಂದ ಎಲ್ಲರನ್ನು ಕೂಡ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಹಾಗೆಯೇ ಗಗನ್ ದೇವಾಡಿಗ, ತಾಯಿ ಸುಮಾ ಹಾಗೂ ತಂದೆ ಉದಯ ದೇವಾಡಿಗ ಇವರ ಪುತ್ರ ಕ್ರೈಸ್ಟ್ ಕಿಂಗ್ ಶಾಲೆಯಲ್ಲಿ ಓದಿರುವಂಥ ಇವರು 81% ಅಂಕವನ್ನು ಪಡೆದು ತೇರ್ಗಡೆಯಾಗಿರುತ್ತಾರೆ. ಹಾಗೆ ಆಯುಷ್ ಯು ಪೂಜಾರಿ, ತಾಯಿ ರೇವತಿ, ತಂದೆ ಉಮೇಶ್ ಅವರ ಪುತ್ರರಾದಂಥ ಇವರು ಜ್ಞಾನಸುಧಾ ಕಾಲೇಜಿನಲ್ಲಿ ಓದಿರುತ್ತಾರೆ. 92.33 ಅಂಕದಲ್ಲಿ ತೇರ್ಗಡೆಯನ್ನು ಹೊಂದಿರುತ್ತಾರೆ. ಹಾಗೆ ತ್ರಿಷಾ ಜೈನ್, ತಾಯಿ ಪ್ರಸಾದಿನಿ, ತಂದೆ ಶರತ್ ಕುಮಾರ್, ನಿಟ್ಟೆ ಕಾಲೇಜಿನಲ್ಲಿ ಓದಿರುವಂಥ ಇವರು 87 ಅಂಕವನ್ನು ಪಡೆದು ತೇರ್ಗಡೆಯಾಗಿರುತ್ತಾರೆ. ಹಾಗೆ ಇವರ ತಂದೆ ತಾಯಿ ಕೂಡ ವೇದಿಕೆಗೆ ಬರಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ. ತಮ್ಮ ಕೈ ಚಪ್ಪಾಳೆಯಿಂದ ಅವರನ್ನು ಅಭಿನಂದಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ. ನಿಜಕ್ಕೂ ಈ SSLC ಹಾಗೂ PUCಯಲ್ಲಿ ಇಷ್ಟೊಂದು ಅಂಕಗಳನ್ನು ಪಡೆಯುವುದು ಅಸಾಧ್ಯ. ಇದಕ್ಕಾಗಿ ತಂದೆ ತಾಯಿಯ ತ್ಯಾಗ, ಪರಿಶ್ರಮ, ಹಾಗೆ ಶಿಕ್ಷಕರ ಪರಿಶ್ರಮ, ಹಾಗೆ ಮಕ್ಕಳ ಪರಿಶ್ರಮದಿಂದ ಈ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ಮುಂದೆಯೂ ಕೂಡ ತಮ್ಮ ಜೀವನದಲ್ಲಿ ಹಂತ ಹಂತವಾಗಿ ಬೆಳೆಯುತ್ತಾ ಸಾಧನೆಯನ್ನು ಮಾಡಬೇಕಾಗಿ ತಾವು ನಂಬುವಂತಹ ದೇವರುಗಳು ಅವರಿಗೆ ಅನುಗ್ರಹವನ್ನು ಕೊಡುತ್ತಾ ಆಶೀರ್ವದಿಸಲಿ ಅಂತೇಳಿ ಶ್ರೀ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ. ಮತ್ತೊಮ್ಮೆ ಕೈ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು. ದಯವಿಟ್ಟು ಕೈ ಚಪ್ಪಾಳೆಯನ್ನು ಮುಂದುವರಿಸಬೇಕು. ಧನ್ಯವಾದಗಳು. ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿದವರು ಎಲ್ಲರೂ ನಿಲ್ಲಬೇಕು. ನಮ್ಮದೊಂದು ಗ್ರೂಪ್ ಫೋಟೋ ತೆಗಲಿಕ್ಕೆ ಉಂಟು. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಕಾರ್ಯಕ್ರಮ ನಿಮಗೆ ಸ್ವಲ್ಪ ನೋಡುವವರಿಗೆ ಬೋರ್ ಆಗಿರ್ಬೋದು. ಬೋರ್ ಆಗದಿದ್ದರೆ ಒಮ್ಮೆ ಕೈ ಚಪ್ಪಾಳೆ ನಮಗೆ ಬೇಕು, ಇದು ಬೇಕು. ಯಾಕಂದರೆ ಮಕ್ಕಳಿಗೆ ಉತ್ತೇಜನ ನೀಡುವಂಥ ಕಾರ್ಯಕ್ರಮ ಮಾಡುವ ಇದ್ದರೆ ಅದು ಇಂಥ ಮಾಡಬೇಕಂತ ನೀವು ನಮಗೆ ಬೆನ್ನು ತಟ್ಟಿದ್ದೀರಿ, ಸಂತೋಷ. ಮುಂದೆ ಈ ಕಾರ್ಯಕ್ರಮದ ಒಂದು ಕಾರ್ಯಕ್ರಮವನ್ನು ಭಾಳ ಸಂತೋಷದಿಂದ ಒಪ್ಪಿಕೊಂಡು ಇಲ್ಲಿ ಅಧ್ಯಕ್ಷತೆಯನ್ನು ಅಲಂಕರಿಸಿ ಈಗ ಅಧ್ಯಕ್ಷ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಉಷಾ ಪಡಿವಾಳ್ರವರು. ಈ ಸುಂದರ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗಣ್ಯರೇ, ಸಮಾರಂಭದಲ್ಲಿ ಸನ್ಮಾನಿತರಾದ ಪ್ರೀತಿಯ ವಿದ್ಯಾರ್ಥಿಗಳೇ, ಅಭಿನಂದಿಸಲ್ಪಟ್ಟ ನಮ್ಮ ಶಾಲಾ ಅಧ್ಯಾಪಕರೇ ಹಾಗೂ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರೇ ಹಾಗೂ ಕಿರಿಯರೇ, ನಿಮಗೆಲ್ಲರಿಗೂ ವಂದನೆಗಳು.
ಮೊದಲನೇದಾಗಿ ನಮ್ಮ ಹಿರಿಯಂಗಡಿ ಫ್ರೆಂಡ್ಸ್ ಇವರು ಕೈಗೊಂಡಂತಹ ಈ ಕಾರ್ಯಕ್ರಮ ಅತ್ಯುತ್ತಮವಾದ ಕಾರ್ಯಕ್ರಮ. ಸನ್ಮಾನ ಕಾರ್ಯಕ್ರಮ ಇರ್ತದೆ ಅಥವಾ ಅಭಿನಂದನಾ ಕಾರ್ಯಕ್ರಮ ಇರ್ತದೆ. ಆದರೆ ಪರಿಸರದ ಜನರನ್ನು ಗುರುತಿಸಿ ಎರಡೂ ಕಾರ್ಯಕ್ರಮವನ್ನು ಕೈಗೊಂಡಂತಹ ನಮ್ಮ ಹಿರಿಯಂಗಡಿ ಫ್ರೆಂಡ್ಸಿನ ಎಲ್ಲ ಬಳಗದವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಾರಂಭದಲ್ಲಿ ಈ ಸಂಸ್ಥೆಯ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು ಆಗಿರುವ ನಮ್ಮ ಪ್ರೀತಿಯ ವಿದ್ಯಾರ್ಥಿಯಾಗಿರುವ ಗಿರೀಶ್ರವರು ಬಹುಶಃ ನಾನು ಮಾತಾಡಬೇಕಂತ ಎಣಿಸಿದಂತಹ ಎಲ್ಲ ವಿಷಯವನ್ನು ನನ್ನ ವಿದ್ಯಾರ್ಥಿಗಳೇ ಹರೀಶ್ ಮತ್ತು ಗಿರೀಶ್ರವರು ಮಾತಾಡಿ ಮುಗಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ದತ್ತಾತ್ರೇಯರವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯೂ ಹೌದು. ಆದರೆ ಅದಕ್ಕಿಂತ ಮುಖ್ಯವಾಗಿ ನಮಗೆ 2 ಮಕ್ಕಳನ್ನು ಅಲ್ಲದೆ ಅವರ ಪರಿಸರದ ಮನೆಯ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ನಮ್ಮ ಶಾಲೆಗೆ ಸೇರಿಸುವಂತೆ ಮಾಡಿ ತುಂಬ ಸಹಕಾರವನ್ನು ನೀಡಿದ್ದಾರೆ. ಅಲ್ಲದೆ ಈ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿದ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಕೂಡ ನಾನು ಮಗದೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇಂದಿನ ಸಮಾರಂಭದಲ್ಲಿ ನೋಡುವುದಾದರೆ ವೇದಿಕೆ ಮೇಲಿರುವವರೆಲ್ಲರೂ ಕೂಡ ನನಗೆ ಬಹಳ ಆತ್ಮೀಯರು. ಒಂದು ರೀತಿಯಲ್ಲಿ ಒಳ್ಳೆಯ ಮಕ್ಕಳನ್ನು ಸಮಾಜಕ್ಕೆ ಕೊಟ್ಟಂತಹ ಹೆತ್ತವರು. ಕಲಾವತಿ ಅಕ್ಕ ಇರ್ಬೋದು, ಉಷಾ ಮೇಡಮ್ ಇರ್ಬೋದು, ಸುಗಂಧರಾಜ್ ಸರ್ ಇರ್ಬೋದು, ಅಥವಾ ಮೇಲೆ ಕುಳಿತಂತಹ ಹರೀಶ್ ಮತ್ತು ಗಿರೀಶ್ ಇರ್ಬೋದು. ಇದರ ಬೆನ್ನ ಹಿಂದೆ ದೊಡ್ಡ ಕೆಲಸವನ್ನು ಮಾಡ್ತಾ ಇರುವಂತಹ ದೊಡ್ಡ ವಿದ್ಯಾರ್ಥಿಗಳ ಬಳಗವೇ ಇದೆ. ಇದೆಲ್ಲ ನಮ್ಮ ಹೆಮ್ಮೆ ಎಂದು ನಾನು ಹೇಳಲು ತುಂಬ ಸಂತೋಷ ಪಡುತ್ತೇನೆ. ಹಾಗೆಯೇ ಇಂದು ಅಭಿನಂದಿಸಲ್ಪಟ್ಟಂತಹ ನಮ್ಮ ಅಧ್ಯಾಪಕ ವೃಂದದವರು ಈಗಾಗಲೇ ಅವರ ಅಭಿನಂದನಾ ಕಾರ್ಯಕ್ರಮ ಶಾಲೆಯಲ್ಲಿ ಮುಗಿದಿದೆ. ಬಹಳಷ್ಟು ವಿಷಯಗಳು ಮಾತಾಡಿಯಾಗಿದೆ. ಆದರೆ ಅವರನ್ನು ಇಲ್ಲಿ ನೀವು ಗುರುತಿಸಿದಂಥ ಪರಿ ನೋಡಿ ನನಗೆ ಮತ್ತಷ್ಟು ಸಂತೋಷ ಆಗಿದೆ. ಶಾಲೆಯಲ್ಲಿ ಖಾಲಿ ಅಧ್ಯಾಪಕರಾಗಿರದೆ ಧಾರ್ಮಿಕತೆಯಲ್ಲಿ ಶ್ರೇಷ್ಠತೆಯನ್ನು ಪಡೆದಂತಹ ಒಬ್ಬ ಅಧ್ಯಾಪಕರಾದರೆ ಮಕ್ಕಳೊಂದಿಗೆ ಮಕ್ಕಳಾಗಿ ಇದ್ದುಕೊಂಡು ಸ್ನೇಹಿತರಾಗಿದ್ದಂತಹ ಇನ್ನೊಬ್ಬರ ಅಧ್ಯಾಪಕರು, ಹಾಗೆಯೇ ದೈಹಿಕ ಶಿಕ್ಷಣದಲ್ಲಿ ಅಥವಾ ಸ್ಪೋರ್ಟ್ಸ್ ಗೇಮ್ಸಲ್ಲಿ ಯಾರನ್ನೂ ಮೀರಿಸಲು ಸಾಧ್ಯವಿಲ್ಲದ ಚಾಲೆಂಜ್ ಮಾಡುವಂತಹ ನಮ್ಮ PT ಸರ್ ಕೂಡ ಇವತ್ತು ಆಗಮಿಸಬೇಕಿತ್ತು. ಆದರೆ ಕಾರಣಾಂತರದಿಂದ ಅವರಿಗೂ ಬರಲಾಗಲಿಲ್ಲ. ಇವರು ಮೂವರು ನಮ್ಮ ಶಾಲೆಯ ಹೆಮ್ಮೆ ಎಂದು ಹೇಳಲು ನಾನು ಸಂತೋಷ ಪಡುತ್ತೇನೆ. ಬಹುಶಃ ಇವರು ವೃತ್ತಿಯಲ್ಲಿ ನಿವೃತ್ತರಾಗ್ತಾರೆ ಅಂತ ಹೇಳುವಾಗ ಎಲ್ಲರೂ ಎಣಿಸಿದ್ರು ಬಹುಶಃ ಇನ್ನು ಸ್ವಸ್ತಿ ಶ್ರೀ ನೇಮಿಸಾಗರ ವರ್ಣಿಜಿಯ ಇತಿಹಾಸ ಸ್ವಲ್ಪ ಕೆಳಗೆ ಬರ್ತದೆ ಅಂತ. ಆದರೆ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ಮೂವರು ಕೂಡ ಅಧ್ಯಾಪಕರು ಇಂದಿನವರೆಗೆ ಮುಂದೆಯೂ ಕೂಡ ಶಾಲೆ ಇರುವವರೆಗೆ ಕೂಡ ಬರ್ತಾರೆ ಅಂತ ನಾನು ಸಂತೋಷದಿಂದ ಹೇಳ್ತೇನೆ. ಹಾಗೆಯೇ ಇಂದು ಸನ್ಮಾನಿಸಲ್ಪಟ್ಟಂತಹ ಮಕ್ಕಳು ಮಾಡಿದಂತಹ ಸಾಧನೆ ಉಳಿದ ಮಕ್ಕಳಿಗೆ ಕೂಡ ಪ್ರೇರಣೆಯಾಗಿರಲಿ. ನಮ್ಮ ಹಿರಿಯಂಗಡಿ ಫ್ರೆಂಡ್ಸ್ ಕ್ಲಬ್ಬಿನವರಂತೆ ನೀವು ಕೂಡ ಮುಂದೆ ಇಂತಹ ವಿದ್ಯಾರ್ಥಿಗಳನ್ನು ಅಥವಾ ಯಾರಿಗೆ ಸಹಾಯ ಅಗತ್ಯವಿದೆಯೋ ಅವರನ್ನು ಗುರುತಿಸುವಂತಹ ಗುಣ ನಿಮ್ಮಲ್ಲಿ ಬರಲಿ.
ಹಾಗೆಯೇ ಹೆತ್ತವರು ಬಂದಿದ್ದೀರಿ. ಇಂತಹ ಒಳ್ಳೆಯ ದಾನಿಗಳನ್ನು ಕೊಡುವಂತಹ ಮಕ್ಕಳನ್ನು ಪಡೆಯುವ ಪುಣ್ಯ ನಿಮಗೆ ಬರಲಿ ಎಂದು ಆಶಿಸುತ್ತಾ ನನ್ನನ್ನು ಈ ಸಮಾರಂಭಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಎಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನೆರಡು ಮಾತನ್ನು ಮುಗಿಸುತ್ತೇನೆ. ಅಭಿನಂದನೆಗಳು ಉಷಾ ಮೇಡಮ್ರವರೇ. ನಮ್ಮದು ಹಿರಿಯಂಗಡಿ ಫ್ರೆಂಡ್ಸ್ ಅಂದರೆ ನಮ್ಮದರಲ್ಲಿ ಅಧ್ಯಕ್ಷ ಇಲ್ಲ, ಕಾರ್ಯದರ್ಶಿ ಇಲ್ಲ, ಉಪಾಧ್ಯಕ್ಷ ಇಲ್ಲ, ಯಾರೂ ಇಲ್ಲ, ಒಟ್ಟಾಗಿ ಮಾಡುವಂಥ ಸಂಸ್ಥೆ ನಮ್ಮದು ಹಿರಿಯಂಗಡಿ ಫ್ರೆಂಡ್ಸ್. ನೀವು ಕೇಳ್ಬೋದು ಇದರ ಹಣವನ್ನು ಯಾರು ಇಟ್ಕೊಳ್ತಾರೆ ಅಂತ. ಬಂದ ಹಣವನ್ನು ನಾವೇ ಒಟ್ಟು ಮಾಡಿ ಅದನ್ನೇ ಎಲ್ಲ ಪ್ರತಿಭಾ ಪುರಸ್ಕಾರಕ್ಕೆ ಕೊಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಎಷ್ಟು ಹಣ ಉಂಟು ಅದು ಕೊಡೋದೇ ನಾವು ಇಟ್ಕೊಳ್ಳೋದಿಲ್ಲ. ಮುಂದಿನ ವರ್ಷಕ್ಕೆ ನಾವು ಪುನಃ ಹಾಕೋದು ನಾವೇ ಆಗೋದು. ಕೊಡುವವರಿದ್ದ ದೊಡ್ಡ ಅಮೌಂಟುಗಳನ್ನು ಕೊಡ್ತೇವೆ. ವರ್ಷಂಪ್ರತಿ ಫಲಾರದ ವ್ಯವಸ್ಥೆಯನ್ನು ಶಿವಾಜಿರವರು ನೋಡ್ಕೊಳ್ತಿದ್ದಾರೆ. ಅವರಿಗೊಂದು ಬಿಟ್ಟು ಕೊಟ್ಟಿದ್ದೀವಿ ನಾವು, ಅವರೇ ಫಿಕ್ಸ್ ಅವರು ನಮಗೆ. ಹಾಗಾಗಿ ಇಂದಿನ ಈ ಸಮಾರಂಭ ಭಾಳ ಅಚ್ಚುಕಟ್ಟಾಗಿದೆ. ಎಲ್ಲರಿಗೆ ಗಣ್ಯರಿಗೆ ಧನ್ಯವಾದವನ್ನು ಹೇಳಲಿಕ್ಕಿದ್ದಾರೆ ಗುರುಪ್ರಸಾದ್ ಅವರು. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಉಷಾ ಪಡಿವಾಲ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇನ್ನೋರ್ವ ಅತಿಥಿಯಾಗಿರುವ ಸುಗಂಧ್ ಕುಮಾರ್ ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಸನ್ಮಾನವನ್ನು ಸ್ವೀಕರಿಸಿದ ನಮ್ಮ ಗುರುಗಳಾದ ಯೋಗರಾಜ್ ಜೈನ್ ಹಾಗೂ ನವೀನ್ ಕುಮಾರ್ ಇವರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಇನ್ನೋರ್ವ ಆಗಿರುವ ನಮ್ಮ ಕಲಾವತಿ ಅವರಿಗೂ ಕೂಡ ತುಂಬು ಹೃದಯದ ವಂದನೆಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಉಷಾ ಸಾಲ್ಯಾನ್ ಇವರಿಗೂ ಕೂಡ ವಂದನೆಗಳು. ಹಾಗೆ ನನ್ನ ಗೆಳೆಯ ಹಾಗೂ ಈ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದಂಥ ಗಿರೀಶ್ ರಾವ್ ಇವರು ಕೂಡ ತುಂಬು ಹೃದಯದ ವಂದನೆಗಳು. ಹಾಗೆ ಇನ್ನೋರ್ವ ಹರೀಶ್ ರಾವ್ ಇವರಿಗೂ ಕೂಡ ಅಭಿನಂದನೆಗಳು. ಹಾಗೂ ಈ ಕಾರ್ಯಕ್ರಮಕ್ಕಾಗಿ ಸ್ಥಳಾವಕಾಶವನ್ನು ಒದಗಿಸಿದಂಥ ಶ್ರೀ ದುರ್ಗಾ ಪರಮೇಶ್ವರಿ ಆಡಳಿತ ವರ್ಗಕ್ಕೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮವನ್ನು ಪತ್ರಕರ್ತ ವಿಡಿಯೋ ಗ್ರಾಹಕ ಅವರಿಗೂ ಕೂಡ ತುಂಬು ಹೃದಯದ ವಂದನೆಗಳು. ಹಾಗೂ ಈ ಕಾರ್ಯಕ್ರಮಕ್ಕಾಗಿ ಉಪಹಾರವನ್ನು ಕೊಟ್ಟಂಥ ನಮ್ಮವರಾದಂಥ ಶಿವಾಜಿರಾವ್ ಇವರಿಗೂ ಕೂಡ ವಂದನೆಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಪರೋಕ್ಷ ಹಾಗೂ ಪ್ರತ್ಯಕ್ಷವಾಗಿ ಹಣವನ್ನು ಕೊಟ್ಟಂಥ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಸಮರ್ಪಿಸುತ್ತಿದ್ದೆ. ಮಕ್ಕಳೊಮ್ಮೆ ಪ್ರತಿಭಾ ಪುರಸ್ಕಾರವನ್ನು